ಮುಂದಿನ ಪಾಠದಲ್ಲಿ ಪ್ರಾಯ ಜನ್ಮಾಧಿಕರಣದ ಸಾರವನ್ನೇ ಹೇಳಿದೆ. ಇವತ್ತು ಜನ್ಮಾಧಿಕರಣ ಮುಗಿತು. ಇವತ್ತು ಶಾಸ್ತ್ರಾಧಿಕರಣ ಶುರು. ಜನ್ಮಾಧಿಕರಣದ ಸಾರವನ್ನು ಹೇಳಿದ ಮೇಲೆಯೋ ಸಾರದ ಸಾರ ಅಂದ್ರೆ ಜನ್ಮಾಧಿಕರಣ ಯಾಕೆ ಬಂತು? ಭಗವಂತನ ಸ್ವರೂಪ ನಿರ್ಣಯ ಸಾಧು ಬ್ರಹ್ಮ ಜಿಜ್ಞಾಸ ಮತ್ತೊಂದು ಹೆಲ್ಮೆಟ್ ಹೇಳಬೇಕು. ಈ ನಡಬರ್ಗ ಪಾಡಿಸ್ಬಿಟ್ಟು ಇದ್ದಾಗ ಮತ್ತೊಂದು ಹೇಳಬೇಕು. ಈಗ ಪ್ರಥಮ ಸೂತ್ರದಲ್ಲಿ ಏನು ಹೇಳಿದರು? ಅಥ ರೇಖಾ ಸಂಪತ್ತಿ ಬಂದ ನಂತರ ಅತಃ ಮೋಕ್ಷಾಖ್ಯ ಫಲ ಸಂಭಾವ, ಮೋಕ್ಷ ಎಂಬ ಫಲ ಇರೋದರಿಂದ ಇನ್ನೂ 4 ಅರ್ಥವ. ಬಂಧ ಸತ್ಯ ಆಗಿದ್ದರಿಂದ, ವೇದಗಳು ಪ್ರಮಾಣ ಆಗಿದ್ದರಿಂದ, ಸಿದ್ಧೇ ಉತ್ಪತ್ತಿ ಇರೋದರಿಂದ, ಅನ್ವಿತಾ ವಿಧಾನ ಇವೆಲ್ಲ ಹೇಳಿದ್ದಾರೆ. ಇವೆಲ್ಲ ಇರೋದರಿಂದ ಮೋಕ್ಷಕ್ಕಾಗಿ ಪ್ರಸಾದ ಬೇಕು, ಪ್ರಸಾದಕ್ಕಾಗಿ ಬ್ರಹ್ಮಾಪರೋಕ್ಷ ಬೇಕು, ಬ್ರಹ್ಮಾಪರೋಕ್ಷಕ್ಕಾಗಿ ಜಿಜ್ಞಾಸ. ಅತಃ ಬ್ರಹ್ಮ ಜಿಜ್ಞಾಸ. ಬ್ರಹ್ಮ ಜಿಜ್ಞಾಸಾ ಶಬ್ದಕ್ಕೆ ಶ್ರವಣ ಮನನ ನಿತ್ಯಾಸ ಕರ್ತವ್ಯ ಅಂತ ಮಾಡಬೇಕು. ಈಗಿಲ್ಲೇ ಯಾರು ಜಿಜ್ಞಾಸ ಮಾಡಬೇಕು ಅಂದಾಗ ಬ್ರಹ್ಮ ಜಿಜ್ಞಾಸ. ಬ್ರಹ್ಮ ಅಂದರೆ ಏನು ಅಂತ ಕೇಳಿದರೆ ಅನಂತ ಕಲ್ಯಾಣಗಳ ಪರಿಪೂರ್ಣತ್ವ. ಅದು ನಾರಾಯಣ. ಅದು ಅನಂತ ಗುಣ ಪರಿಪೂರ್ಣತ್ವ ಅಥವಾ ಸಕಲ ಗುಣ ಪರಿಪೂರ್ಣತ್ವ. ಇದು ಬ್ರಹ್ಮದ ಲಕ್ಷಣ. ಬ್ರಹ್ಮ ಶಬ್ದದಿಂದಲೇ ಗೊತ್ತಾಗ್ತದೆ. ಅಂದ್ರೆ ಇಲ್ಲಿ ಪ್ರತ್ಯೇಕ ಲಕ್ಷಣ ಹೇಳುವ ಕಾರಣ ಇಲ್ಲ. ಏನು ಆ ಬ್ರಹ್ಮ ಶಬ್ದದಿಂದ ಉದ್ದೇಶದ ಲಕ್ಷ್ಯವಾದ ಬ್ರಹ್ಮ, ಆ ಶಬ್ದದಿಂದ ಲಕ್ಷಣವೂ ಗೊತ್ತಾಗ್ತದೆ. ಆದರೆ ಅದು ನಮಗೆ ಅಷ್ಟು ಅನುಭವಕ್ಕೆ ಬರುವುದಿಲ್ಲ. ದೇವರ ಅನಂತ ಗುಣ ಪರಿಪೂರ್ಣತ್ವ ವೇದ್ಯಾಗ ಹೇಳ್ಯಾರ, ಓಕೆ ಒಪ್ಬೋದು. ವೇದ್ಯಾಗ ಹೇಳಿದ ಕ್ಷಣವೇ ಒಮ್ಮೆನೊಮ್ಮೆ ನಮ್ಮ ಮನಸ್ಸು ಅದನ್ನು ಗ್ರಹಣ ಮಾಡಂಗಿಲ್ಲ. ಅದಕ್ಕಾಗಿ ಅಸಂಭಾವನಾ ಶಂಕಾವು ಅನಂತ ಗುಣಗಳು ಪ್ರಾಯ ನಮ್ಮ ಕಣ್ಣಿದ್ರಿಗೆ ನನಗೆ ಅದನ್ನು ಕಂಡಿಲ್ಲ. ಹಾಗಾದರೆ ಇದು ಏನಿದು? ಹಾಗಾದರೆ ದೇವರ ಹಂತಗಳ ಪರಿಪೂರ್ಣ ಆಗಿದ್ದ ಬ್ರಹ್ಮ ಶಬ್ದ ಹೇಳಿ ಸಮರ್ಥನ ಮಾಡಲಿಕ್ಕೆ ಓಂ ಜನ್ಮಾದೇಶ ಇಲ್ಲ. ಅಸ್ಯ ಅಂದ್ರೆ ನಮ್ಮ ಕಣ್ಣಿಗೆ ಕಾಣದೇ ಇರೋದು ನವಾಬ್ರಹ್ಮಾದಿ ಪ್ರಪಂಚ ಅಂತಿರೋದು. ಅದಕ್ಕೆ ಈ ಪರಮಾತ್ಮ ಈ ಜಗತ್ತಿನ ಜನ್ಮಾದಿಗಳು ಸೃಷ್ಟಿಸ್ಥಿತ್ಯಾದಿಗಳು ಯತಃ ಯಾರಿಂದ ಆದವು? ಬ್ರಹ್ಮ. ಸೃಷ್ಟಿಸ್ಥಿತ್ಯಾದಿಗಳು ಯಾರಿಂದ ಆದವೋ ಅವನು ಬ್ರಹ್ಮ. ಏನಾಯ್ತು? ಸೃಷ್ಟಿಸ್ಥಿತಿ ಕರ್ತೃತ್ವದಿಂದ ದೇವರು ಸೃಷ್ಟ್ಯಾಧ್ಯಷ್ಟಕರ್ತ ಆಗಿದ್ದಾನೆ. ಅದಕ್ಕಾಗಿ ಗುಣಪರಿಪೂರ್ಣ ಆಗಿದ್ದಾನೆ. ಗುಣಪರಿಪೂರ್ಣ ಆಗಿದ್ದರಿಂದ ಭಗವಂತನ ವಿನ್ಯಾಸ ನಾವು ಮಾಡಬೇಕು ಅಂತ ಹೇಳಿ ಅಲ್ಲೇ ಗುಣಪರಿಪೂರ್ಣತ್ವ ಹೇಳುತ್ತೆ. ಬ್ರಹ್ಮಜಿತ್ ಸೃಷ್ಟ್ಯಾಧ್ಯಷ್ಟಕರ್ತೃತ್ವ ಹೇಳುತ್ತದೆ. ಆ ಸೃಷ್ಟ್ಯಾಧ್ಯಷ್ಟಕರ್ತೃತ್ವ ಅದು ಬ್ರಹ್ಮನ ಸ್ವರೂಪ ಲಕ್ಷಣವೋ ತಟಸ್ಥ ಲಕ್ಷಣ ಅಂತ ಶಂಕಾ ಮಾಡಿಕೊಂಡು, ಸ್ವರೂಪ ಲಕ್ಷಣ ಅಂದರೆ ಪರ್ಮನೆಂಟ್ ಲಕ್ಷಣ, ತಟಸ್ಥ ಅಂದರೆ ಟೆಂಪ್ರರಿ ಲಕ್ಷಣ. ಇನ್ನು ಮೈ ಬಣ್ಣ ಸ್ವರೂಪ, ಚಶ್ಮಾ ಹಾಕೊಂಡದ್ದು ತಟಸ್ಥ, ಹಾಕೋದ್ರೆ ತೆಗಿ. ಆ ಚಶ್ಮಾ ಹಾಕೊಂಡವ್ರೆ ಬಿ ಅಂದಿಲ್ಲ. ಒಮ್ಮೊಮ್ಮೆ ಚಶ್ಮಾ ತೆಗೆದು ಕೊಡ್ಬೇಕು. ಅದ್ರ ಮೈ ಬಣ್ಣ ಎಂದು ಬರಲಿ ಬಗ್ಗೆ. ಅದ ಕಾರಣ ದೇವರು ಯಾವುದೇ ಗುಣಗಳವ, ಬರೀ ಸೃಷ್ಟ್ಯಾದಿ ಕರ್ತೃತ್ವ ಒಂದೇ ಆನಂದ, ಸೃಷ್ಟ್ಯಾದಿ ಕರ್ತೃತ್ವ, ಆನಂದ, ಜ್ಞಾನ, ಸತ್ಯತ್ವ ಇವೇ ಮೊದಲಾದ ಅನಂತ ಗುಣಗಳು ದೇವರ ಸ್ವರೂಪ ಲಕ್ಷಣ. ಸ್ವರೂಪ ಅಂದರೆ ಚೈತನ್ಯ. ಪರಮಾತ್ಮನಿಗೆ ಚೈತನ್ಯ ಸ್ವರೂಪನಾಗ. ಆ ಚೈತನ್ಯ ನಿತ್ಯ ಶಾಶ್ವತ, ಚೈತನ್ಯ ಟೆಂಪ್ರರಿಯಾದ. ದೇವರ ಚೈತನ್ಯ ತಟಸ್ಥಂತೆ ಸ್ವರೂಪ. ಚೈತನ್ಯದಂತೆಯೇ ದೇವರ ಗುಣಗಳೂ ಕೂಡ ಒಂದು ಸ್ವರೂಪ ಅಂತ ನಮ್ಮ ಶ್ರೀಮದಾಚಾರ್ಯರು ವೇದಗಳ ಪ್ರಮಾಣವನ್ನು ಕೊಟ್ಟಿದ್ದಾರೆ. ಯುಕ್ತಿನೂ ಹೇಳ್ತಾರೆ. ನೀವು ಒಂದು ವೇಳೆ ದೇವರಿಗೆ ಈ ಲಕ್ಷಣಗಳು ಸ್ವತಂತ್ರ ಇದು ರೂಪ ಅಂತ ಹೇಳಿದೆ. ತಟಸ್ಥ ಅಂದ್ರೆ ಏನು? ಬರ್ತಾವ ಹೋಗ್ತಾ. ನಮ್ಮದು ನಿಮ್ಮದು ಎಲ್ಲ ಭಕ್ತಿ ನಿಂತದ್ದು ಅದರ ಮೇಲೆ. ದೇವರ ಮಹಿಮಾ ಯಾವುದೇ ವ್ಯಕ್ತಿಯ ಮೇಲೆ
ಭಕ್ತಿ ಮಾಡಬೇಕಾದ್ರೆ ಅವನ ಮಹಿಮಾ ನೋಡ್ಬೋದ. ದೇವರ ಮಹಿಮೆ ಅಂದರೆ ಅನಂತ ಗುಣ. ಅವನ ಮಹಿಮೆನೇ ತಟಸ್ಥ ಆಯ್ತಂದ್ರೆ ಅವನ ಮೇಲೆ ಮಾಡೋ ಭಕ್ತಿ ತಟಸ್ಥ. ಅದು ಟೆಂಪರರಿ. ಭಕ್ತಿ ಟೆಂಪರರಿ ಆದರೆ ಪ್ರಸಾದ ಟೆಂಪರರಿ. ಪ್ರಸಾದ ಟೆಂಪರರಿ ಆದರೆ ಮೋಕ್ಷ ನಿಮಗೆ ಮೋಕ್ಷ ಆಗಂಗಿಲ್ಲ. ಮೋಕ್ಷ ಅಂದರೆ ನಿತ್ಯ ಶಾಶ್ವತವಾದಂತಹ ಪರಮೋಕ್ಷ. ಶಾಶ್ವತವಾದಂತಹ ಮೋಕ್ಷ ರೂಪ ಫಲಕ್ಕೆ ನೀವು ಶಾಶ್ವತ ಭಕ್ತಿ ಮಾಡಬೇಕು ತಾನೆ. ಶಾಶ್ವತ ಭಕ್ತಿ ಮಾಡಬೇಕಾದ್ರೆ ಅದೇನು ಬೇಕು? ಶಾಶ್ವತ ಗುಣಗಳು ಬೇಕು. ಅದು ಆ ಶಾಶ್ವತ ಗುಣಗಳೇ ಟೆಂಪರರಿ ಆದವು ಅಂತ. ಭಕ್ತಿ ಟೆಂಪರರಿ, ಮೋಕ್ಷ ಟೆಂಪರರಿ. ಆದ್ದರಿಂದ ಒಂದಕ್ಕೊಂದು ಸಂಬಂಧ. ಅದಕ್ಕೆ ನಾ ಮೊನ್ನೆ ಉಳ್ಳಿ ಮಠದಾಗ ಹೇಳಿದ ಹೋದಾಗ ಏನಂದ್ರೆ ಒಂದೇ ವಂದ್ಯಂ ಸದಾನಂದಂ. ಶ್ರೀಮದ್ ಸದಾನಂದ ಅಂದ ಸ್ವರೂಪ ಲಕ್ಷಣ. ಈ ಹಳೆ ಆಚಾರ ಹಂಗೆ ಪುಗಡ್ ಶಬ್ದ ಇಟ್ಟಿದ್ದ. ಸದಾ ಶಬ್ದ ಒಂದು ಅಕ್ಷರ ಕಡಿಮೆ ಆಯ್ತು ಹಂಗೆ ಇಟ್ಟಿದ್ದಾರೆ. ಮತ್ತು ಸದಾನಂದಂ, ಸದಾ ನಿರಂಜನಂ, ಸದಾ ವಾಸುದೇವಂ, ಸದಾ ನಿರಂಜನಂ, ಸದಾ ವಂದ್ಯಂ, ಅತೇವ ಸದಾ ವಂದ್ಯ. ಇವೆಲ್ಲ ಸ್ವರೂಪ ಲಕ್ಷಣದಾಗೆ ಕೊಟ್ಟು ದೇವರು ಸದಾ ನಿರಂಜನ, ಸದಾ ನಿರ್ದೋಷ. ಸದಾ ನಿರ್ದೋಷ ಅಂತಿದ್ದಾಗ ಇನ್ನೊಂದು ದೊಡ್ಡ ಬರೋ ಪ್ರಶ್ನೆ. ಸದಾ ವಾಸುದೇವ, ಎಲ್ಲ ಕೆಳಗೆ ವಾಸನಾಥ್ ವಾಸುದೇವ, ಗುಣಗಳಿಂದ ಪರಿಪೂರ್ಣ. ಸದಾ ಆನಂದ, ಯಾವಾಗಲೂ ಆನಂದಾದಿ ಸಮಸ್ತ ಗುಣಗಳಿಂದ ಕೂಡಿದ. ಯಾವಾಗಲೂ ಒಂದು ಅರ್ಥ ಏನೈತಿ? ಸ್ವರೂಪ ಲಕ್ಷಣ ಐತಿ. ಈಗ ಮೈ ಬಣ್ಣ ಯಾವಾಗಲೂ ಇರ್ತದೆ ನಿಮ್ಮ ಜೊತೆಗೆ. ಸ್ವರೂಪ ಆಯ್ತು. ದೇವರ ಸ್ವರೂಪ ಲಕ್ಷಣವನ್ನು ಹೇಳಿದರೆ ಮಾತ್ರ ದೇವರ ಭಕ್ತಿ ಮಾಡಲಿಕ್ಕೆ ಸಾಕು. ನೀವು ಟೆಂಪರರಿ ಲಕ್ಷಣ, ಟೆಂಪರರಿ ಭಕ್ತಿ. ದೇವರೇ ಈಗೇನೋ ಒಳ್ಳೆ ಗುಣ ನಾವು ಇದ್ದೀನಿ, ಮುಂದೆ ನೋಡ್ಪ ಹಾಗೆ ದೇವರ ಬಗ್ಗೆ ನಾವು ಚೇಷ್ಟೆ ಮಾಡಿದಾಗ ಈಗೇನೋ ದೊಡ್ಡವ್ರು ಇದ್ದೀರಿ, ನೆರೆಯಿದೆ ಆದ್ಮೇಲೆ ಮತ್ತೆ ನೀವು ನಮ್ಮ ಜೋಡಿ ಬರ್ತೀರಿ ವಾಕಿಂಗ್. ಇನ್ನು ಬೆಳ್ತೀರಿ ಬೇರೆ ಕಾರ್ ಹಾಕ್ಕೊಂಡು ನಂಗೆ ಆಗ್ತದಲ್ಲ. ದೇವರಿಗೆ ಸ್ವರೂಪ ಲಕ್ಷಣ ಹೇಳೋದೇ ಇದ್ರೆ ಅವನು ಎಲ್ಲ ಮಹಿಮೆಗಳು ಏನಾದ ಅನಿತ್ಯ ಅದು. ಆಚಾರ ಅಂತಾರ ನೀವು ನಿಜವಾದ ದೇವರ ಭಕ್ತರು ಅಂತ ಆಗಬೇಕಾಗಿದ್ರೆ ಏನು ಮಾಡಬೇಕು? ದೇವರಿಗೆ ದೇವರ ಭಕ್ತಿ, ನಿಜವಾದ ಭಕ್ತಿಯನ್ನು ಮಧ್ವಾಚಾರ್ಯ ಹೇಳ್ಯಾರ. ಏನು ಶ್ರೀಮದಾಚಾರ್ಯರು ಭಕ್ತಿವಾದಿಗಳು. ಆಚಾರ್ಯ ನಿರೂಪಿಸಿದ ಭಕ್ತಿ ಬಹಳ ಅದ್ಭುತ. ಯಾಕೆ ಹೇಳಿ ಭಕ್ತಿ ಬಂತ? ಭಕ್ತಿಗೆ ಮೂಲ ಜೀವಾಳ ಏನು? ದೇವರ ಮಹಾತ್ಮ್ಯ. ಮಹಾತ್ಮ್ಯ ಅಂದ್ರೆ ಏನು? ಅನಂತ ಗುಣಗಳು. ಒಂದು ಅನಂತ ಗುಣಗಳು ಸ್ವರೂಪ ಲಕ್ಷಣ ಆಗದೆ ಇದ್ದರೆ ಆ ದೇವರ ಮಹಾತ್ಮ್ಯ ಗಟ್ಟಿ ಹಂಗಾಗ್ತದೆ. ಆ ದೇವರ ಮಹಾತ್ಮನೇ ನಿತ್ಯ ಆಗದೆ ಇದ್ರೆ ಅಲ್ಲಿ ಅದರ ಪ್ರಯುಕ್ತವಾಗಿ ಮಾಡುವ ಭಕ್ತಿ ಹೆಂಗೆ ನಿತ್ಯ? ಭಗವದ್ ಭಕ್ತಿ ನಿತ್ಯ ಆಗಬೇಕಾದ್ರೆ ಏನಾಗಬೇಕು? ನಿತ್ಯ ಆಗಬೇಕಾದ್ರೆ ಯಾವ ಲಕ್ಷಣ ಹೇಳ್ಬೇಕು ನಾವು? ಅದಕ್ಕೆ ಶ್ರೀನಾಚಾರ್ಯರು ಜನ್ಮಾದ್ಯಸಯ ತಟಸ್ಥ ಲಕ್ಷಣ ಹೇಳಬೇಕು. ಒಂದು ಯುಕ್ತಿ ಹೇಳಿ. ಇನ್ನೊಂದು ನಾ ನಾನು ಹೇಳಿದ್ದೆ, ಮತ್ತೆ ಇನ್ನೊಂದು ಹೇಳ್ಕೊಳ್ತೀನಿ. ನೆನಪು ಭಾಳ ಮಂದಿ ಪಾಠಕ್ಕೂ ಬರೋಂಗಿಲ್ಲ, ಒಮ್ಮೊಮ್ಮೆ ಬಂದರೂ ಕೂಡ ಗ್ಯಾಪ್ ಇರ್ತದೆ. ಗ್ಯಾಪ್ ಇದ್ದಾಗ ಇವೆಲ್ಲ ವಿಷಯಗಳು ನಿಮಗೆ ಹೇಳೋದೇ ಇರ್ತದೆ. ಹಿಂಗೆ ಕಥೆ ಇಲ್ಲ, ಏನು ತಪ್ಪಿಲ್ಲ. 2,200 ಕಡಿಮೆ. ಆಮೇಲೆ ಎರಡನೇ ಯುಕ್ತಿ ಹೇಳಿ. ಇದು ಬರೇ ಇದು ಅದು ನೀವೆಲ್ಲ ಇಷ್ಟು ಹೇಳ್ತೀರಿ. ಓಂ ಜನ್ಮಾದ್ಯಸಯತಃ ಅಂತ ವೇದವ್ಯಾಸ ಇಷ್ಟು ಹೇಳಿ. ಅದು ಸ್ವರೂಪನ ಹೇಳಿದ ತರಸ್ತಿ ಎರಡೂ ಹೇಳಿದವು. ಏನೋ ಸೂತ್ರ ಹೆಂಗದ ಹಂಗೆ ಅರ್ಥ ಮಾಡಬೇಕು. ಇದು ನಿಮ್ದು ಮೇಲೆ ಸವಾರಿ ಮಾಡಿದ ಅಲ್ಲಿ ಓಂ ಜನ್ಮಾದ್ಯಸಯತ ತಟಸ್ಥ ಸ್ವರೂಪ ಏನು ಹೇಳಿದೆನು? ಜನ್ಮಾದ್ಯಸಯತ ಅದು ಸ್ವರೂಪನ ಹೇಳಿಲ್ಲ, ತಟಸ್ಥ ಅಂತ ಹೇಳಿ. ನೀವು ಹೆಂಗೆ ಇಷ್ಟು ಸ್ವರೂಪ ಲಕ್ಷಣ ಅಂತ ಹೇಳಿ. ಅದಕ್ಕೆ ವೇದವ್ಯಾಸ ಏನು ಮಾಡಿದ್ರು? ಶ್ರೀಮದಾಚಾರ್ಯ. ಈ ಸೂತ್ರಕರ್ತ ವೇದವ್ಯಾಸ. ಇವರೇ ಶ್ರೀಮದ್ ಭಾಗವತದ ಒಳಗೆ ಶ್ರೀಕೃಷ್ಣ ಪರಮಾತ್ಮ ದಿನಾರು ಧ್ಯಾನವನ್ನು ಮಾಡ್ತಿದ್ದ. ಆ ಧ್ಯಾನವನ್ನು ಮಾಡೋ ಕಾಲಕ್ಕೆ ತನ್ನ ಸ್ವರೂಪ ಲಕ್ಷಣವನ್ನು ಧ್ಯಾನ ಮಾಡ್ತಿದ್ದ. ಪರಮಾತ್ಮ ಏನು ಮಾಡ್ತಿದ್ದ? ಸ್ವರೂಪ ಲಕ್ಷಣ ಧ್ಯಾನ ಮಾಡ್ತಿದ್ದ. ಅದನ್ನೇ ದೊಡ್ಡ
ತದ್ವಿರೋಧೇನವಾನತ್ವ ಅಂತ ಹೇಳ್ತಾ ಕೃಷ್ಣಧ್ಯಾನಚ್ಛಲೇನೈವ ಸ್ವಯಂ ಭಾಗವತೆ ಬ್ರವೀ ಅಂತ. ಹೌದು, ಪರಮಾತ್ಮನು ಕೃಷ್ಣಧ್ಯಾನಚ್ಛಲ, ಕೃಷ್ಣಧ್ಯಾನದಿಂದ, ಕೃಷ್ಣಧ್ಯಾನ ಛಲ ಅಂದರೆ ನೆವ, ಕೃಷ್ಣಧ್ಯಾನ ಮಾಡುವ ನೆವದಿಂದ ಭಾಗವತರೊಳಗೆ ಪರಮಾತ್ಮ ಹೀಗೆ ಮಾಡಿದ್ದಾನೆ ಅಂತ ಹೇಳಿ. ರಾಮೇ ಮುಹೂರ್ತೆ ಉತ್ಥಾಯ ವಾಯೋಪಸ್ಪರ್ಶ ಮಾಧವ ದಧ್ಯೋಪಸನ್ನಕರ್ಣ ಆತ್ಮಾನಂ ತಮಸಫಲಂ ಅಂತ ಮುಂಜಾನೆ ಕೃಷ್ಣನ ಟೈಮ್ ಟೇಬಲ್. ರಾಮ ಮುಹೂರ್ತೊಳಗೆ ಎದ್ದು ಅವನು ಪ್ರಾಣಾಯಾಮ ಮಾಡಿ ಆಚಮನ ಮಾಡಿ ಪ್ರಸನ್ನಕರ್ಣನಾಗಿ ಧ್ಯಾನವನ್ನು ಮಾಡಿದ. ಧ್ಯಾನ ಏನು ಮಾಡಿದ? ಏಕಂ ಪರಂ ಜ್ಯೋತಿರನನ್ಯಮದ್ವಯಂ ಸಂಸ್ಥಯಾ ನಿತ್ಯ ನಿರಸ್ತ ಕಲ್ಮಷಂ ಬ್ರಹ್ಮಕ್ಷಮಶ್ಚೋದ್ಭವಾದಿಹೇತುಭಿಃ ಸಲಕ್ಷಣೈಲಕ್ಷಿತ ಭಾವ ನಿರ್ವೃತ್ತಿಂ ಅಂತ. ಏಕಾಂದ್ರ ಮುಖ್ಯನಾದ ಪರಂಜ್ಯೋತಿ, ಯಾವಾಗಲೂ ಜ್ಯೋತಿರ್ಮಯ, ಅನನ್ಯ ಸಮಧಿಕರಹಿತನಾದ ಅದ್ವಯಂ, ಇನ್ನೊಬ್ಬ ವ್ಯಕ್ತಿ ದೇವರಿಗೆ ಸಮಾನವಾದ ಯಾವನೂ ಇಲ್ಲ. ಅಸದೃಶನಾದ ಸಂಸ್ಥೆಯ ನಿತ್ಯ ನಿರಸ್ತ ಕಲ್ಮಷಂ ಅಂದ್ರೆ ತನ್ನ ಅನಂತ ಗುಣಗಳಿಂದ ಯಾವ ದೋಷಗಳು ಇಲ್ಲದೆ ಇದ್ದಾವೆ. ಅಚ್ಯುತೋ ಶೇಷದೋಷೈ ಸದಾ ಪೂರ್ತಿ. ದೇವರಲ್ಲಿ ದೋಷ ಹಾಕಿಲ್ಲ, ಗುಣ ಇರೋದು. ಇಲ್ಲಿ ಕತ್ಲೆ ಹಾಕಿಲ್ಲಪ್ಪ ಅಂದ್ರೆ ದೇವರು ನಿರ್ದೋಷ ಯಾಕ? ಯಾವ ದೋಷಗಳು ಇಲ್ಲ, ಗುಣ ಪರಿಪೂರ್ಣ. ಸಂಸ್ಥೆಯ ನಿತ್ಯ ನಿರಸ್ತ ಕಲ್ಮ ಅಂದ್ರೆ ತನ್ನಲ್ಲಿ ಇದ್ದ ಅನಂತ ಗುಣಗಳಿಂದ ಯಾವಾಗಲೂ ದೋಷರಹಿತ. ಇದನ್ನೇ ಭಾಗವತೊಳಗೆ ಹೇಳ್ಯಾರ. ಮಂಗಳಾಚರಣೆದಾಗ ಹೇಳ್ಯಾರ. ಸ್ವೇನಧಾಮ್ನ ಸದಾ ನಿರಸ್ತಕೋಹಂ, ತನ್ನ ಅನಂತವಾದಂತಹ ಪ್ರಕಾಶಮಯವಾದ ಗುಣಗಳಿಂದ ಎಲ್ಲ ದೋಷ ದೂರನಾದ. ಇಲ್ಲಿ ಒಂದು ಸಂಶಯ ಬರ್ತದೆ, ದೇವರು ದೋಷ ದೂರನಾಗ್ಯಾನ, ದೋಷ ದೂರ ನಿಂತಾಡ್ತಿದ್ದ. ದೂರ ದೂರ ಅಂದ್ರೆ ಮೊದಲು ದೋಷ ಇದ್ದು ದೂರ ಮಾಡ್ಕೊಂಡ. ಭಾಳ ಮಂದಿ ಹಿಂಗೆ, ದೇವರಿಗೆ ದೋಷಗಳಿಲ್ಲದೆ ನಿರಸ್ತ ದೋಷ ನಿರ್ಮಧ್ಯವಿನ ಅಂತಾರೆ. ಹಾಗೆ ದೇವರಿಗೆ ಅದರೇನೋ ನಮ್ಮ ನಿಮ್ಮಂಗೆ ಅವನು ಎಲ್ಲ ದೋಷ ಇದ್ದು ಮುಂದೆ ನಾವು ಸ್ವಲ್ಪ ಸುಧಾರಣೆ ಮಾಡಿಕೊಂಡು ಈಗೆಲ್ಲ ಚಲೋ ಆಗ್ಯಾನ. ಎಲ್ಲ ದೋಷ ಬಿಟ್ಟ ಅಂತೂ ಮೊದಲು ದೋಷದಂಗೆ ಆಯ್ತ. ಹಂಗಲ್ಲ, ಸದಾ ನಿರಸ್ತ ಕೋಶ. ಅದರಿಂದ ಹೋಗಲ್ಪಟ್ಟ ಕೋಶಗಳ ಕಾಪಟ್ಯಾದಿ ದೋಷರಹಿತ. ಹೋಗಲ್ಪಟ್ಟ ಅಂದ್ರೆ ಬಂದಲ್ಪಟ್ಟ ಅಂತಾಗಿರ್ಬೇಕು. ಹೋಗಲ್ಪಟ್ಟ ಅಂದ್ರೆ ಬಂದಿರಬೇಕಾದ್ರೆ ಸ್ವೇನಧಾಮ, ತನ್ನ ಸ್ವಸಾಮರ್ಥ್ಯದಿಂದ, ತನ್ನ ಸ್ವಂತ ಸಾಮರ್ಥ್ಯದಿಂದ, ಸ್ವಂತ ತೇಜಸ್ಸಿನಿಂದ ಸದಾ ನಿರಸ್ತಕ್ಕೋ. 24 ತಾಸು ಲೈಟ್ ಅದ ಅಂದ್ರೆ 20 ಕತ್ತು ಇಲ್ಲೇ ಅಂತ. ಮೊದಲು ಕತ್ತಿತ್ತು, ಲೈಟ್ ಹತ್ತಿರ ಬೆಳಕು ಬಂತು ಹೋಯ್ತು ಅಂತ ಹಿಂಗಲ್ಲ. ಯಾವಾಗ ಲೈಟ್ ಬರುವ ಹೋಗೋದಿದ್ದಾಗ ಎಲ್ಲಿ ಲೈಟು ಅನಿತ್ಯವ, ಎಲ್ಲಿ ಲೈಟು ಬರಬರಿ ಕೆಟ್ಟಿರ್ತದೆ, ಕರೆಂಟಲ್ಲೇ ಹೋಗಿರ್ತದೆ, KBದಾಗ ಮಹಾಪ್ರಸಾದ ಇರ್ತದೆ. ಯಾವಾಗ ಅದರಿಂದ ನಾವು ಹೋಗೋದು ಬರೋದ. ಲೈಟು ಅನಿತ್ಯದ್ರೆ ಏನಾಗ್ತದೆ ಹೇಳ್ರಿ? ಕತ್ಲೆ
ನಮ್ಮ ಭಗವಂತನ ಅನಂತ ಗುಣಗಳು ನಿತ್ಯವೇ ಆಗಿದ್ದರಿಂದ ಅಲ್ಲಿ ದೋಷಗಳು ಬರಂಗೇ ಇಲ್ಲ. ಸೂರ್ಯನ ಬೆಳಕು ಇಲ್ಲ ಅಲ್ಲ, ಸೂರ್ಯನ ಬೆಳಕು ಅಷ್ಟ ಆದ್ಮೇಲೆ ಸೂರ್ಯನ ಬೆಳಕು ಹೋಗ್ತದೆ. ಇಲ್ಲಿ ಇಲ್ಲಿ ಅಲ್ಲ, ಸೂರ್ಯನ ಜಾಗದಾಗಿಲ್ಲ, ಸೂರ್ಯನ ಜಾಗದಾಗಿಲ್ಲ. ದೇವರು ನಿರಸ್ತ ದೋಷ ಸದಾ ನಿರಸ್ತ ಕುಹಕಂ ಎಂಬುವಂಥದ್ದೇನದಲ್ಲ. ಇದು ಅರ್ಥ ಏನ್ರಿ? ಒಂದು ದೋಷ ಏನೋ ಇದ್ದು ಹೋಗ್ಯಾವ ಅರ್ಥ ಮಾಡ್ತೀರಾ? ಹಾಂ ಹೆಂಗೆ ಮಾಡ್ತೀರಿ? ದೇವದಲ್ಲಿ ದೋಷಗಳು ಇಲ್ಲ ಅದು ಅರ್ಥ ಹೇಳ ಇಲ್ಲ. ಹೆಂಗಿಲ್ಲ? ಗುಣ ಇರೋದು. ಅಂತೂ ದೋಷ ಇದ್ದು ಗುಣ ಬಂದ ದೋಷ ಹೋದು ಸಾಮಾನ್ಯವಾಗಿ ಹಿಂಗೆ ಹಂಗಿಲ್ಲ. ನೋಡಿ ಮತ್ತೆ ಇದು ಸ್ವರೂಪ ಲಕ್ಷಣ ಮತ್ತೆ ಅಲ್ಲ, ಶ್ರೀಮದಾಚಾರ್ಯ ಸ್ವರೂಪ ಲಕ್ಷಣ ಹೇಳಿ ಮಾತಾಡ್ತಾರೆ. ದೇವರ ಅನಂತ ಗುಣಗಳನ್ನು ಸ್ವರೂಪನೇ ಆಗ್ತದೆ, ದೋಷ ಪ್ರಸಕ್ತಿನೇ ಇಲ್ಲ. ತಟಸ್ಥ ಮಾಡಿದ್ರೆ ಆಗ್ತಾ ಹೇಳ್ರಿ ಅದೇ ಅದೊಂದಲ್ಲ. ಶ್ರೀಮದಾಚಾರ್ಯ ತಟಸ್ಥ ಲಕ್ಷಣ ಬೇಡ ಸ್ವರೂಪ ಲಕ್ಷಣ ಹೇಳಿ ಕಾಣದೆ. ಅದನ್ನೇ ಅಚ್ಯುತೋ ಶೇಷದೋಷೈ ಸದಾ ಪೂರ್ತಿತ ಅಶೇಷದೋಷೈ ಅಚ್ಯುತೋ ಶೇಷದೋಷೈ ಸದಾ ಪೂರ್ತಿ ಅಶೇಷದೋಷೈ ಪ್ರಚ್ಯುತ. ಎಲ್ಲ ದೋಷಗಳಿಂದ ಪರಮಾತ್ಮ ಪ್ರಚ್ಯುತ ಅಂದ್ರೆ ದೂರ ಆಗ್ಯಾನ. ಯಾಕೆ ದೂರ ಆಗ್ಯಾನ? ಸದಾ ಗುಣಪೂರ್ತಿತ, ಸದಾ ಪೂರ್ತಿತ. ಯಾವಾಗಲೂ ಗುಣಗಳಿಂದ ಪೂರ್ಣ ಆಗಿದ್ದರಿಂದ ದೋಷಗಳಿಂದ. ದೋಷ ದೂರತ್ವಕ್ಕೆ ಹೇತು ಯಾವುದಪ್ಪ? ಗುಣಪರಿಪೂರ್ಣ. ಸಣ್ಣ ಅನುಮಾನ ಮಾಡಿ. ನಾರಾಯಣ ದೋಷ ದೂರ ಸದಾ ಗುಣ ಪರಿಪೂರ್ಣ. ನಾರಾಯಣ ಸದಾ ನಿರ್ದೋಷ ಸದಾ ಗುಣ ಪರಿಪೂರ್ಣ. ನಾರಾಯಣ ಸದಾ ಗುಣ ಪರಿಪೂರ್ಣ. ಕುತಃ ಸ್ವರೂಪ ಲಕ್ಷಣತ್ವ. ಒಂದಕ್ಕೊಂದು ಹೇತು ಹಂಗೆ ಫುಕಟ್ ಮಾಡಿದ ಮಧ್ವಾಚಾರ್ಯ. ಈ ಸ್ವರೂಪ ಲಕ್ಷಣ ಎಂಬುವಂಥದ್ದು ವೇದವ್ಯಾಸರು ಹೇಳ್ಯಾರ. ಸೂತ್ರೊಳಗೆ ಎಲ್ಲಿಲ್ಲಪ್ಪ. ಓಂ ಜನ್ಮಾದ್ಯಸೇತಃ ಸ್ವರೂಪತಃ ಅಂದಾರ ಅಂದಿಲ್ವಲ್ಲ. ನೀವ್ಯಾಕೆ ಅದಿಷ್ಟು ಇದಕ್ಕೆ ಜಗ್ಗಾಡ್ತೀರಿ ಅಂದ್ರೆ ಗುಣಗಳು ಸ್ವರೂಪ ಆಗಿದೆ ಅಂತ ನಿತ್ಯ ಆಗಂಗಿಲ್ಲ. ನಿತ್ಯ ಆಗಿದೆ ಅಂತ ದೋಷಗಳು ಬರ್ತಾವೆ. ದೋಷ ಆಗೋದ್ರಿಂದ ಜಿಜ್ಞಾಸಕ್ಕೆ ಹೋಗು ಒಂದಕ್ಕೂ ಲಿಂಕಿ ಭಾವ ಆದ್ದರಿಂದ ಹಾಗಾದ್ರೆ ಇದೊಂದು ಯುಕ್ತಿ ಸಾಕಷ್ಟು ಹೇಳ್ಯಾರ. ಅದಕ್ಕೆ ಪ್ರಮಾಣ ಕೊಟ್ಟು ನಾ ಎಲ್ಲ ಹಿಂದಿನ ಹೇಳಿದ್ರೆ ಮಾತೇನು ಗಟ್ಬಿಟ್ಟು ಮಾಡೋ ಸಲುವಾಗಿ ಹಿಂದಿಂದೆ ಇದು ಇದು ಎಲ್ಲಿ ಯಾರು ವೇದವ್ಯಾಸರೇ ಶ್ರೀಮದ್ ಭಾಗವತೊಳಗೆ ಯಾವ ಶ್ಲೋಕ ಅದು? ಏಕಂ ಪರಂ ಜ್ಯೋತಿಮನನ್ಯಮದ್ವಯಂ ಅಂದ್ರಿ ಭಾಗವತ ಕೃಷ್ಣಾಷ್ಟಮಿ ಅಂದ್ರೆ ಏಕಂ ಪರಂ ಜ್ಯೋತಿರನನ್ಯಮದ್ವಯಂ ಏಕಂ ಪರಂ ಜ್ಯೋತಿರನನ್ಯಮದ್ವಯಂ ಸ್ವಸಂಸ್ಥಯಾ ನಿತ್ಯ ನಿರಸ್ತ ಕಲ್ಮಷಂ ಬ್ರಹ್ಮಾಖ್ಯಮಶ್ಯೋದ್ಭವನಾದಿಹೇತುಭಿಃ ಸ್ವಲಕ್ಷಣೈರ್ಲಕ್ಷಿತ ಭಾವನಿರ್ವೃತಿಂ. ಆ ಶ್ಲೋಕ ಕೊಟ್ಟಿರ್ಬೇಕು. ಇದು 263ನೇ ಪುಸ್ತಕ. 263 ಈ ಸ್ವಲಕ್ಷಣೈರ್ಲಕ್ಷಿತ ಈ ಶ್ಲೋಕ ಭಾಳ ಮಹತ್ವದ. ಎಲ್ಲರೂ ಬ್ಯಾಪಟ್ ಮಾಡಲಿಕ್ಕೆ ಅಡ್ಡಿಲ್ಲ. ಏಕಂ ಪರಂ ಜ್ಯೋತಿ ಭಾಗವತ ದಶಮಸ್ಕಂದ 78ನೇ ಶ್ಲೋಕ. ಬಿಟ್ಟ ಏಕಂ ಪರಂ ಜ್ಯೋತಿರನನ್ಯಮದ್ವಯಂ ಅಂತದೇನು?
ಸ್ವಸಂಸ್ಥಯಾ ನಿತ್ಯ ನಿರಸ್ತಕಲ್ಮಷಂ ಬ್ರಹ್ಮಾಖ್ಯಮಸ್ಯೋದ್ಭವನಾದಿಹೇತುಭಿಃ ಸ್ವಲಕ್ಷಣೈರ್ಲಕ್ಷಿತಭಾವನಿರ್ವೃತಿಂ ಅನಾಯಾಸ ಶ್ಲೋಕ ಕೃಷ್ಣಾಷ್ಟಮಿ ಬಂದದ್ದು ಅರ್ಥ ಮಾಡ್ಕೊಂಡು ಭಾಗವತ ಕೃಷ್ಣಂದೇ ಬಂದದ್ದು. ಕೃಷ್ಣ ಪರಮಾತ್ಮ ಪ್ರಾತಃ ಕಾಲ ಏನು ಮಾಡ್ತಿದ್ದ? ಧ್ಯಾನ ಮಾಡ್ತಿದ್ದ. ಅದಕ್ಕೆ ಆ ಶ್ಲೋಕದ ರಾಮೇ ಮುಹೂರ್ತೆ ಚೋತ್ಥಾಯ ಅಲ್ಲೇ ಕೆಳಗದ ನೋಡ್ರಿ, ರಾಮೇ ಮುಹೂರ್ತೆ ಚೋತ್ಥಾಯ ವಾಯುಪಸ್ಪರ್ಶ ಮಾಧವ ಏನು ತದ್ಯೋ ಪ್ರಸನ್ನ ಕರುಣೋ ಆತ್ಮಾನ್ ತಮಸಪ್ರಂ. ಪರಮಾತ್ಮ ಬೆಳಗ್ಗೆ ಬ್ರಾಹ್ಮ ಮುಹೂರ್ತದಲ್ಲಿ ಎದ್ದು 8 ಗಂಟೆಗಪ್ಪ ಸೂರ್ಯೋದಯ 5 ಘಟಿಕ ಅದು ಬ್ರಾಹ್ಮ ಮುಹೂರ್ತ. ಸೂರ್ಯೋದಯ 6 ಇರ್ತದೆ, 5 ಘಟಿಕ ಅಂದರೆ ಎಷ್ಟು? 2 ತಾಸು. 2 ತಾಸು. 6 ಇದ್ದಾಗ 4 6 ಇದ್ದ 4 ಅದು ಪ್ರಾತಃ ಕಾಲ ಹೇಳೋದು ಬ್ರಾಹ್ಮ. ಯತೀನಾಂ ಸ್ನಾನಕ ಸ್ನಾನ ಮಾಡೋದು, ತಿಂಗಳಿಗೆ ಅಷ್ಟು ನಾವು ಮಾಡೋದು. ಉತ್ಥಾಯ ಅವ ಎದ್ದು ಬ್ರಾಹ್ಮ ಮುಹೂರ್ತದಲ್ಲಿ ಎದ್ದು ಪರಮಾತ್ಮ ವಾಯುಪಸ್ಪರ್ಶ ಮಾಧವ ಅಂದ್ರೆ ಪರಮಾತ್ಮ ತನ್ನ ಪ್ರಾತಃ ಕಾಲದ ಮುಖ ಪ್ರಕ್ಷಾಲನ ಮಾಡಿಕೊಂಡು ಮತ್ತು ವಾಯುಪಸ್ಪರ್ಶ ಪ್ರಾಣಾಯಾಮವನ್ನು ಮಾಡಿ ವಾಯುಪಸ್ಪರ್ಶ ಅದೇ ಮುಖ ಪ್ರಕ್ಷಾಲನ ಮಾಡಿ ನೀರನ್ನು ಮುಟ್ಟಿ ಅಂದರೆ ಎಲ್ಲ ಸ್ನಾನವಾಗುವ ಉಪಸ್ಪರ್ಶ ಮಾಧವ. ಅವೇನು ಮಾಡಿದ? ಪ್ರಸನ್ನ ಕರುಣ, ಅತ್ಯಂತ ಪ್ರಸನ್ನ ಚಿತ್ತದಿಂದ. ಧ್ಯಾನ ಮಾಡೋವೆಲ್ಲ ಪ್ರಸನ್ನ ಚಿತ್ತಿರಬೇಕು. ಭಯಂಕರ ದುಃಖ ಆಗಿ ಟೆನ್ಷನ್ ಒಳಗೆ ಏನೇನೋ ಯಾರ್ದೋ ಧ್ಯಾನ ಮಾಡ್ತೀವಿ ಅಂದ್ರೆ ಅವ್ರದೇ ಧ್ಯಾನ ಆಗ್ತದೆ, ದೇವ ಧ್ಯಾನ ಆಗುತ್ತೆ. ಅಜ್ಜೋ ಪ್ರಸನ್ನ ಕಾರಣ. ಅಟ್ಲೀಸ್ಟ್ ನೀವು ಧ್ಯಾನ ಮಾಡುವೆಲ್ಲ ಮನಸ್ಸು ಸ್ವಚ್ಛ ಸಂತೋಷವಾಗಿ ಪ್ರಸನ್ನ ಕಾರಣ ಅಂದರೆ ಪ್ರಸನ್ನಾನಿ ಕರುಣಾನಿ ಯಶಸ್ಸ. ಪ್ರಸನ್ನವಾದ ಕರ್ಣವುಳ್ಳವನು ಯಾವನೋ ಹೌದು. ಅವೆಲ್ಲ ಆ ಶ್ಲೋಕ ಹಂಗೆ ಆಗ್ತದೆ. ಅದಕ್ಕೆ ನಾನಂತನು ಶಕ್ಯದ ವಿಷಯ ವೈರಾಗ್ಯ ನಿರಂತರ ಬರೋದು ಸತ್ಯಾತ್ಮಕ ಬರ್ತದೆ. ನಾನು 5 ಮಿನಿಟ್ರೇ ಮಾಡೋಣ, 20 ಮಿನಿಟಲ್ಲಿ ಸತ್ಯಾತ್ಮಕ ಹಂಗೆ ನಿರಂತರ ನಮಗೆ ಎಂದು ಬರ್ತದೋ ಅವರು ಅವ್ರು ಯಾವಾಗಲೂ ಇರ್ತಾರೆ. ಆದರೆ ನಾವು ದಿನಾನು ಪ್ರಾತಃ ಕಾಲ 5 ಮಿನಿಟ್ 10 ಎಲ್ಲ ಮಾತುಗಳು ರಿಲ್ಯಾಕ್ಸ್ ಎಲ್ಲ ಮಾತುಗಳು. ಹಾಂ ಅದಕ್ಕೆ ಏನು ಮಾಡಬೇಕು? ಸಾಧ್ಯವನ್ನಂದ್ರೆ ನಾವು ದೇವರನ್ನು ಬಿಟ್ಟು ಸಂಸಾರದ ಯಾವುದೇ ಸಮಸ್ಯೆ ಸೀರಿಯಸ್ ತಗೋಬ. ನಾವು ಯಾರು ಸೀರಿಯಸ್ ತೊಗೊಂಡಿಲ್ಲ ಅದು ಮಾತು ಬಿಡು. ಉದಾಹರಣೆ ನಾವು ಪುರಾಣ ಸೀರಿಯಸ್ ತಗೊಂಡು ಮತ್ತು ಯಾರು ಹೇಳ್ಯಾರ ಕೇಳಬೇಕು, ದೊಡ್ಡವರು ಹೇಳ್ಯಾರ ಕೇಳ್ಕೊಂಡು ಹೋಗ್ಬೇಕು. ನಾವು ಯಾವುದನ್ನು ಭಾಳ ಲೈಟ್ ತೊಗೋತೀವಿ ಅದು ಮಾತು ಬಿಟ್ಟು. ನಾವು ಯಾವುದನ್ನು ಭಾಳ ಸೀರಿಯಸ್ ತೊಗೋತೀವಿ ಅದನ್ನು ಸರಿಯಾಗಿದೆ. ಅದಕ್ಕೆ ಏನು ಮಾಡೋದು? ಸಮಸ್ಯೆ ಮನೆಯಾಗಿರೋ ಸಮಸ್ಯೆ, ಅವರಿಗೆ ಸಮಸ್ಯೆ, ಅವು ಇರುವೇ ಯಾವಾಗಲೂ ಅಂತ ಬರ್ತಾರೆ. ಹೌದು, ಅದು ಬರ್ತಾವಂದ್ರೆ ಅದ್ರ ಸ್ವರೂಪ ನಿರ್ಣಯ ಮಾಡ್ಕೊಂಡ್ಬಿಡ್ಬೇಕು. ಇದು ಹಿಂಗೆ ಡಾಕ್ಟರ್ ಎಷ್ಟು ಮಂದಿನ ದಿನ ನೋಡ್ತಾರೆ, ಎಷ್ಟು ಮಂದಿ ಅಳವು ಕೇಳ್ತಾರೆ, ಎಷ್ಟು ಮಂದಿ ಹೆಣ ನೋಡ್ತಾರೆ. ಅವ್ರ ಮನ್ಯಾಗ ಏನಾದ್ರು ಚಿತ್ರ ಮಾಡ್ತಾರೆ ಬಂದು ಹೋಗ್ತಾರೆ. ಅಂದರೆ ಇದಕ್ಕೆ ಗೊತ್ತಾ ಮಾಡ್ತೇನೆ. ನೀವು ಊಟ ಗೀಟ ಮಾಡೋ ಅಯ್ಯೋ ಇವತ್ತು ನಾವು ಪೇಷಂಟ್ ಬಂದು ಬಂದ ನೀವು ಹೇಳ್ತೀನಿ ಎಲ್ಲ ಮಾಡೋದು ಹಂಗೆ ಸ್ನಾನ ಮಾಡಿ ಶನಿವಾರ ಒಂದು ಚೆಕ್ ಮಾಡ್ತಾರೆ. ಅಂತೂ ತಾತ್ಪರ್ಯ ಏನು? ನಮ್ಮ ಮೇಲೆ ಡಿಪೆಂಡ್ ಅದು. ನಾವು ಹೆಂಗಿರಬೇಕು? ಯಾವುದೇ ಸಮಸ್ಯೆಗಳನ್ನು ಅಲ್ಲೇ ಬಿಟ್ಬಿಡ್ಬೇಕು.
ಹಾಂ ಪದ್ಮಪತ್ರ ನೀವು ಅಂತೀರಿ ಹಂಗೆ ನೋಡಿ ಹಿಂಗೆ ಅದೆಲ್ಲದೇ ಮಾಡಿರ್ತಾರೆ ನೋಡಿ ಇಷ್ಟು ಈ ರೋಗ ಕಡಿಮೆ ಆಗಬೇಕಾದ್ರೆ ಇಷ್ಟು ಪಥ್ಯ ಮಾಡು ಹಾಗಂಗಿಲ್ಲ ಅಂದ್ರೆ ಸಾಯ ಡಾಕ್ಟರ್ ಅದೇ ಹೇಳ ಹಾಗಂಗಿಲ್ಲ ಅಂದ್ರೆ ಹೋಗು ಹೇಳಿದೆ ಯಾರೋ ಮಂಗಳೂರು ಡಾಕ್ಟ್ರ್ ಇದ್ರಂತ ಅವನಿಗೆ 4 ಸಲ ಬೈತಿದ್ರಂತ ಪಥ್ಯ ಆಗಂಗಂದ್ರೆ ಆಪರೇಷನ್ ಹಾಕಾದ ನೀನು ಹೋಗಿ ಹೆಂಗೆ ಬಾಳಿಬಿಡು ಅದು ಕಟ್ಟಿಗೆ ಹೊಡ್ಸಿರ್ತಾರೆ ಮಾಡ್ಕೊಂಡು ಹಾಂ ಮನೆಗೆ ಹೋಗೇ ಬೇಡ ಹಂಗೆ ಹೋಗ ಒಂದು ತಾತ್ಪರ್ಯ ನಿಮಗೆ ಮನಸ್ಸು ಸ್ವಚ್ಛ ಹಿಡ್ಕೋಬೇಕಂತ ಇಚ್ಛಾ ಇರ್ತಂದ್ರೆ ಕಲ್ಮಶ ಹೊರಗೆ ತೆಗಿಬೇಕು ಕಸ ಮನೆಯೊಳಗೆ ಅದು ತೆಗಿಬೇಕಲ್ಲ ಅದನ್ನು ಆಗಂಗಿಲ್ಲ ಅಂದ್ರೆ ತೆಗೆದು ಯಾರ ಕಡೆ ಸ್ವಚ್ಛ ಆಗಬೇಕು ಅದಕ್ಕೆ ಇದು ವೈರಾಗ್ಯ ಎಂಬುವಂಥದ್ದು ನಮಗೆ ಇಷ್ಟು ಶಕ್ಯದ ಇವತ್ತಿನ ಮಿತಿ ಈ ವಯಸ್ಸಿಗೆ ಈ ಪರಿಸ್ಥಿತಿಗೆ ಅಂದರೆ ಯಾವಾಗಲೂ ವೈರಾಗ್ಯ ಬರಲಿಕ್ಕೆ ಶಕ್ಕಿಲ್ಲ. ಇದಕ್ಕೂ ಕೂಡ ಒಂದು ಅಹಂಕರ್ತ ಅದು ಗಟ್ಟಿ ಆಗುತ್ತೆ. ಹೌದು, ಅಹಂಕರ್ತ ಹರಿಕರ್ತ ಇದು ಗಟ್ಟಿ ಅದೇ ಬೇಸ್. ಅದೇ ಬೇಸ್. ಪರಮಾತ್ಮನೇ ಎಲ್ಲವನ್ನು ಮಾಡ್ತಾನೆ. ನನ್ನ ಕರ್ಮಗಳಿಂದ ಪರಮಾತ್ಮ ಮಾಡ್ತಾನೆ. ಅದು ಹಾಗೇ ಇದೆ. ಅದು ಸ್ವರೂಪ, ಅದು ಪ್ರಕೃತಿಯ ಸ್ವರೂಪ. ಕತ್ಲಿ ಬಂದ ಕೂಡ ಯಾರು ಹೇಳಂಗಿಲ್ಲ ಅಯ್ಯೋ ಕತ್ಲೆ ಇದು ದಿನಾಲೂ ಕತ್ಲೆ ಬರೋದು. ದಿನಮಪಿ ರಜನಿ ಸಾಯಂ ಪ್ರಾತಃ ಅಂತಾರೆ. ದಿನಮಪಿ ಸಾಯಂಕಾಲ ಪ್ರಾತಃ ಕಾಲ. ಕೆಲವು ನಾವೇನು ಮಾಡಬೇಕು, ಇದು ಕಾಮನ್ ಥಿಂಕಿಂಗ್ ಯಾರು ತರೀಕ ಅಯ್ಯೋ ಕತ್ಲೆ ಬಂತಲ್ಲ ರಾತ್ರಿ ಅಂತ ಹಳಕೋಸ್ಕೊಳಂಗಿಲ್ಲ. ಯಾಕಂದ್ರೆ ಇದು ಸ್ವಭಾವದ ಹಾಗೆ, ಇದು ಸಂಸಾರದ ಸ್ವಭಾವ ಇಲ್ಲ. ನಾವು ಅದನ್ನು ಬಿಟ್ಬಿಡ್ಬೇಕು. ಬಿಡುದಂದ್ರೆ ಆ ವೇಳಕರೇ ಬಿಡಬೇಕು. ಮತ್ತು ಪುನಃ ಏನು ಬರ್ತದೆ. ಧ್ಯಾನ ಮಾಡುವ ವೇಳೆಯಲ್ಲಿ ಎಸ್ಪೆಷಲಿ ಒಂದು 5-10 ಮಿನಿಟ್ ಅದು ನಾವು ಪ್ರಾಕ್ಟೀಸ್ ಮಾಡಬೇಕು. ಮಾಡಿದಾಗ ಪ್ರಸನ್ನ ಕರ್ಮ. ಇಷ್ಟಾಗಿ ಏನು ಮಾಡಬೇಕು, ತಮಸಃ ಪರಂ ಆತ್ಮಾನಂ ತಥ್ಯೋ. ತಮಸಃ ಅಂದರೆ ಅಜ್ಞಾನ ಅಥವಾ ಅವಿದ್ಯೆ. ಅಜ್ಞಾನ ಅವಿದ್ಯೆಗಳಿಂದ ದೂರನಾದ ಆತ್ಮಾನಂ ಪರಮಾತ್ಮನನ್ನು ತಥ್ಯೋ ಧ್ಯಾನ ಮಾಡಿದ ಕೃಷ್ಣ. ತನ್ನನ್ನೇ ಅಂತಾರೆ ಕೃಷ್ಣ ತನ್ನನ್ನೇ. ತಮಸಃ ಪರಂ ಆತ್ಮನ ಅಂದರೆ ಅಜ್ಞಾನಾದಿ ಎಲ್ಲ ದೋಷಗಳಿಂದ ದೂರನಾದ ತನ್ನನ್ನು ದಧ್ಯವು ಧ್ಯಾನ ಮಾಡಿಕೊಂಡ ಅಂತಿದ. ಧ್ಯಾನ ಏನು ಮಾಡಿಕೊಂಡ? ಏಕಂ, ನಾನು ಎಲ್ಲರೊಳಗೂ ಮುಖ್ಯ. ಏಕಂದ್ರೆ ಒಬ್ಬೇ ಅಂತ ಬಂದರ್ಥ. ಮುಖ್ಯ, ಏಕಂದ್ರೆ ಮುಖ್ಯ, ಸರ್ವೋತ್ತಮ. ಪರಂಜ್ಯೋತಿ, ನಾನು ಯಾವಾಗಲೂ ಸ್ವಯಂ ಪ್ರಕಾಶ. ಜ್ಯೋತಿ ಅಂದ್ರೆ ಸೂರ್ಯ ಸ್ವಯಂ ಪ್ರಕಾಶ, ಚಂದ್ರ ಪರಪ್ರಕಾಶ. ನಾವೆಲ್ಲರೂ ನಾವು ಪರಮಾತ್ಮ ಪರಂಜ್ಯೋತಿ. ಎಂದೆಂದಿಗೂ ಕೂಡ ಅಳಕದೇ ಇದ್ದ ಆರದೇ ಇದ್ದ ಜ್ಯೋತಿ, ಜ್ಞಾನರೂಪ. ಅನನ್ಯಂ ಅಂದ್ರೆ ಅವನಿಗೆ ಸರಿಸಮಾನರಾದವರು ಯಾರೂ ಇಲ್ಲ, ಎಲ್ಲರಿಗಿಂತ ವಿಲಕ್ಷಣ. ಅನನ್ಯಂ ಅದ್ವಯಂ ಅಂದರೆ ಯಾವ ವ್ಯಕ್ತಿಯೂ ಅವನಿಗೆ ಸರಿಸಮಾನರಿಲ್ಲ. ಸ್ವಸಂಸ್ಥೆಯ ನೋಡಿ, ಇವೆಲ್ಲ ತನ್ನಲ್ಲಿ ಯಾವಾಗಲೂ ಇರುವ ಈ ಗುಣಗಳಿಂದ ನಿತ್ಯ ನಿರಸ್ತಕ. ನೋಡಿ, ಸ್ವಸಂಸ್ಥೆಯ ಅಂದ್ರೆ ಏನು? ತನ್ನಲ್ಲಿ ಇರುವ ಈ ಶ್ರೇಷ್ಠ ಗುಣಗಳಿಂದ ನಿತ್ಯ ನಿರಸ್ತ ಕಲ್ಮಶ, ನಿತ್ಯವಾಗಿ ಹೋಗಲ್ಪಟ್ಟ ಕಲ್ಮಶ ಉಳ್ಳವನು. ಮತ್ತೆಂಥವ? ಅಶ್ಯ ಉದ್ಭವನಾದಿ ಹೇತುವಿ. ನೋಡಿ, ಈ ಜಗತ್ತಿನ ಉದ್ಭವ ಅಂದರೆ ಸೃಷ್ಟಿ ಸ್ಥಿತ್ಯಾದಿ ಹೇತುಗಳಿಂದ ಉದ್ಭವ ಜನ್ಮಾದಿ. ಮತ್ತೆ ನೋಡಿ, ಉದ್ಭವನಾದಿ ಅಂದ್ರೇನು? ಜನ್ಮಾದಿ ಹೇತುಗಳಿಂದ ಎಂಥವು ಸ್ವಲಕ್ಷಣ ಬಂದು ಇಲ್ಲಿ ಅದು ಇರ್ಬೇಕಾಯ್ತು ನಮಗೆ. ಸ್ವಲಕ್ಷಣೈ ಇದು ತನ್ನ ಸ್ವರೂಪಭೂತ ಲಕ್ಷಣಗಳಾದ ಅಶ್ಯ ಉದ್ಭವನಾದಿ ಹೇತುವಿ ಏನ್ರಿ ಭಾವನಿರ್ವೃತಂ. ಸ್ವಲಕ್ಷಣೈ ಲಕ್ಷಿತ ಭಾವ ನಿರ್ವೃತಂ. ನಿರ್ವೃತ್ತಿ. ಲಕ್ಷಿತ ಭಾವ ನಿರ್ವೃತ್ತಿ ಅಂದ್ರೆ ಈ ಜಗತ್ತಿನ ಸೃಷ್ಟಿಸ್ಥಿತ್ಯಾದಿ ತನ್ನದೇ ಲಕ್ಷಣಗಳಾದ ಈ ಜಗತ್ತಿನ ಸೃಷ್ಟಿಸ್ಥಿತ್ಯಾದಿ ಹೇತುಗಳಿಂದ ಏನ್ರಿ ಭಾವ ನಿರ್ವೃತ್ತಿ. ಯಾವಾಗಲೂ ಪರಮಾತ್ಮನು ತನ್ನಲ್ಲಿ ತಾನು ಶಾಂತನಾಗಿ ಯಾರು? ಬ್ರಹ್ಮಾಖ್ಯಂ. ಅಲ್ಲಿ ಬಂದು ಬ್ರಹ್ಮಾಖ್ಯಂ ದಧ್ಯವು ಅಲ್ಲಿ ಅನ್ವಯ, ಆ ಶ್ಲೋಕ ಅನ್ವಯ.
ಬ್ರಹ್ಮಾಖ್ಯಂ, ಈ ಬ್ರಹ್ಮಾಖ್ಯಮಕ್ಕೆಲ್ಲ ಇದು ಅನ್ವಯದೆ ಕಟ್ಟೆಯವರೇ. ಏಕಂ ಬ್ರಹ್ಮಾಖ್ಯಂ, ಪರಂ ಜ್ಯೋತಿ ಬ್ರಹ್ಮಾಖ್ಯಂ, ಅನನ್ಯಂ ಬ್ರಹ್ಮಾಖ್ಯಂ, ಅದ್ವಯಂ ಬ್ರಹ್ಮಾಖ್ಯಂ, ಸಂಸ್ಥೆಯ ನಿತ್ಯ ನಿರಸ್ತ ಕಲ್ಮಷಂ ಬ್ರಹ್ಮಾಖ್ಯಂ, ಅಶ್ಯ ಉದ್ಭವನಾದಿ ಹೇತುಭಿ ಸಲಕ್ಷಣೈ ಲಕ್ಷಿತಂ ಬ್ರಹ್ಮಾಖ್ಯಂ, ಭಾವನಿರ್ವೃತ್ತಿಂ ಬ್ರಹ್ಮಾಖ್ಯಂ, ಲಕ್ಷಣೈ ಭಾವನಿರ್ವೃತ್ತಿ. ಸ್ವಲಕ್ಷಣೈ, ಸ್ವಲಕ್ಷಣಗಳಿಂದ ಭಾವನಿರ್ವೃತ್ತಿಯಿಂದ ಆನಂದ ರೂಪ ಅಂತ ಬರ್ತದೆ. ಆನಂದ ರೂಪನಾದ ತನ್ನದೇ ರೂಪವಾದ ಬ್ರಹ್ಮ ಎಂಬ ಹೆಸರು ಉಳ್ಳ ತನ್ನ ಸ್ವರೂಪವನ್ನು ಪರಮಾತ್ಮ ಮಾಡಿದ ಧ್ಯಾನ ಮಾಡಿದ. ತಥ್ಯವಾಗಿ ಅನ್ವಯ. ಸೂತ್ರಕಾರ ಅಭಿಪ್ರಾಯ ಏನಾಯಿತು? ಈ ನಮ್ಗೆ ಇಲ್ಲಿ ಈ ಶ್ಲೋಕ ಬೇಕಾಗಿದ್ದು ಯಾವುದು? ತಸ್ಯೋದ್ಭವನಾದಿ ಹೇತುವಿ ಸ್ವಲಕ್ಷಣೈ. ಈ ಸದ್ಯ ಈ ಶ್ಲೋಕ ಬೇಕಾಗಿದೆ. ಸ್ವಲಕ್ಷಣೈ ಲಕ್ಷಿತ. ತನ್ನ ಸ್ವರೂಪಭೂತವಾದ ಯಾವ ಲಕ್ಷಣಗಳು? ಅಷ್ಟು ಉದ್ಭವ ಜನ್ಮಾದೇಶ ಉದ್ಭವನಾದಿ ಹೇತುವಿ ಸ್ವಲಕ್ಷಣೈ ಲಕ್ಷಿತ. ಈ ಜಗತ್ತಿನ ಸೃಷ್ಟಿ ಸ್ಥಿತ್ಯಾದಿ ಸ್ವಲಕ್ಷಣಗಳ ಹೇತುಗಳೆಂಬ ತನ್ನ ಲಕ್ಷಣಗಳಿಂದ ಲಕ್ಷಿತನಾದ ಕೂಡಿದ್ದು ಪರಮಾತ್ಮನನ್ನು ತನ್ನನ್ನು ತಾನು ಧ್ಯಾನ ಮಾಡಿದ. ನಮಗೆ ಇಲ್ಲಿ ಬೇಕಾಗಿದ್ದೇನೆ ಹೇಳ್ರಿ ಈಗ? ಸ್ವರೂಪ ಲಕ್ಷಣ. ಇಂಥ ಸ್ವರೂಪ ಲಕ್ಷಣಗಳನ್ನು ಇಲ್ಲಿ ಹೇಳಿದರು. ಸ್ವಲ್ಪ ನಿಮಗೆ ಇನ್ನೊಂದು ವಿಶೇಷ ಅಂದರೆ ಈ ಸ್ವರೂಪ ಲಕ್ಷಣಗಳು ಪರಮಾತ್ಮದಿಂದ ಅಭಿನ್ನ ಪರಮಾತ್ಮ ಅದಕ್ಕೆ ಭೇದ ಇದೆ. ನಮ್ಮ ಇದಕ್ಕೇನು ಪ್ರಮಾಣ? ಸ್ವಾಭಾವಿಕಿ ಜ್ಞಾನ ಬಲ ಕ್ರಿಯಾ ಚ. ಕೇವಲ ಜ್ಞಾನ ಬಲಾದಿಗಳು ಸ್ವಾಭಾವಿಕಿ ಸ್ವರೂಪಭೂತವ. ಗೀತಾ ಪ್ರಮಾಣ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಸತ್ಯನೇ ಅವ, ಸತ್ಯ ಉಳ್ಳವನಲ್ಲ. ಜ್ಞಾನನೇ ಅವ, ಜ್ಞಾನ ಉಳ್ಳವನಲ್ಲ. ಅನಂತಂ ಅನಂತನೇ ಅನಂತನೇ ಇದೆಲ್ಲ ಹೇಳ್ತಾರೆ. ತಟಸ್ಥ ಲಕ್ಷಣ ಹೇಳೋರು ಏನು ಹೇಳ್ತಾರೆ? ಅವರೇನು ಹೇಳ್ತಾರೆ? ತಟಸ್ಥ ಲಕ್ಷಣ ಅಂತ ನಾವು ಯಾಕೆ ಹೇಳ್ತೀವಿ? ತಟಸ್ಥ ಲಕ್ಷಣ ಬ್ರಹ್ಮಗೆ ಹೇಳದೆ ಬ್ರಹ್ಮ ಏನಾಗ್ತಾನೆ? ಸ್ವರೂಪ ಲಕ್ಷಣ. ಸ್ವರೂಪ ಲಕ್ಷಣ ಅಂದರೆ ಪರ್ಮನೆಂಟ್ ಅವು ಗುಣವುಳ್ಳವ. ಪರ್ಮನೆಂಟ್ ಗುಣ ಆಗಲಿ ನಿಂದೇನು ಗಂಟ ಹೋಯ್ತು. ದುರ್ಗುಣ ಅಂತಂದಲ್ಲ ಏನು ವೇದ ಅವರಂತಾರೆ. ಅವ ಹಂಗೇನೋ ನಿಮ್ಮ ದ್ವೇಷಿಗಳಲ್ಲ. ಆದ್ರೆ ವೇದಗಳ ವ್ಯಾಖ್ಯಾನ ಹೊಂದಿಸಬೇಕಲ್ಲಪ್ಪ. ನಿರ್ಗುಣ ಅಂತಂದಾಗ್ರದೇ. ನಿರ್ಗುಣ ಅಂದರೆ ಈ ಗುಣಗಳೆಲ್ಲ ಸ್ವರೂಪಭೂತ ಲಕ್ಷಣ ಆಗಬೇಕು ಅಂತ ಹೋಗ್ತದೆ ಅಲ್ಲಪ್ಪ. ಅದಕ್ಕೆ ನಿರ್ಗುಣತ್ವ ಒಪ್ಕೊಂಡ್ರೆ ಸ್ವಲಕ್ಷಣ ಹೋಗ್ತದಲ್ಲ ಅಂತ ನಾವು ಹೇಳ್ತೀವಿ. ನಿರ್ಗುಣತ್ವ ಹೋದ್ರೆ ನಿರ್ಗುಣತ್ವ ಒಪ್ಕೊಂಡ್ರೆ ಸ್ವಲಕ್ಷಣ ಸ್ವರೂಪಭೂತ ಲಕ್ಷಣ. ದೇವರ ಸ್ವರೂಪಕ್ಕೆ ನಿತ್ಯದ ಮತ್ತು ನಿತ್ಯ ಸ್ವರೂಪ ಲಕ್ಷಣ ಅಂದೇನು? ಸ್ವರೂಪ ನಿತ್ಯವಾದಂಥ ಲಕ್ಷಣಗಳು ಅಂತ ನನಗೆ. ಮತ್ತು ಅದನ್ನು ನಿರ್ಗುಣತ್ವ ಒಪ್ಕೊಂಡ್ರೆ ಇವು ಹೋಗ್ತಾವಲ್ಲ. ಎರಡೂ ವೇದಗಳೇ. ಒಂದೇ ವೇದ ನಿರ್ಗುಣಂತೂ ಹೇಳ್ತದ, ಸ್ವರೂಪಭೂತ ಲಕ್ಷಣ ಅಂತೂ ಹೇಳ್ತದೆ. ಮತ್ತು ಏನು ಮಾಡಬೇಕು ಅಂತ ಸಮಸ್ಯೆ ಬಂದಾಗ ಅವರನ್ನು ಹಾರಿ ಹೊಡಿತಾರೆ. ಏನಂದ್ರೆ ಈ ಲಕ್ಷಣಗಳು ಪರಮಾತ್ಮ ಯಾವಾಗಲೂ ಇರಂಗಿಲ್ಲ. ಹೇಳಕ್ಕಿರ್ತಾವ, ಕೆಲವು ಇರಂಗಿಲ್ಲ. ಹೆಚ್ಚಾಗಿ ಇರಂಗೇ ಇದೆ. ಸ್ವಲ್ಪ ಸೃಷ್ಟಿಗಿಷ್ಟಿ ಮಾಡೋ ಹೇಳಕ್ಕೆ ತಗೋತಾನ. ಮತ್ತು ಆಫೀಸ್ಗೆ ಹೋಗೋಳಾಗ ಸ್ವಲ್ಪ ಸೂಟು ಪ್ಯಾಂಟು ಹಾಕೋತಾನೆ. ಮತ್ತು ಮುಂದೆ ಮನೆಗೆ ತಂದು ಮತ್ತು ಮಜಾ ಹೋಗ್ಬೋದು. ಅದರಿಂದ ಹಿಂಗೆ ಹೇಳೋದ್ರಿಂದ ಏನಾಗ್ತದೆ? ನೀವು ನಿರ್ಗುಣತ್ವ ಮೇಂಟೈನ್ ಮಾಡ್ದಂಗೆ ಆಗ್ತದೆ, ಸಗುಣತ್ವ ಮೇಂಟೈನ್. ನಾವೇನು ಮಾಡಬೇಕು? ದೇವರಿಗೆ ಯಾರು ನಿರ್ಗುಣ ರೂಪ, ಸಗುಣ ಅಂದಾಗ ಇವೆಲ್ಲ ಪ್ರಮಾಣ ಹೇಳ್ತೀವಿ. ನಿರ್ಗುಣ ಅಂತ ಹೇಳಿದಾಗ ಇಲ್ಲ ಅಂತ ನೋಡಿ, ನಾವು ನೀವು ಇಬ್ಬರು ಒಂದೇ ಕಾಂಪ್ರಮೈಸ್ ಮಾಡ್ಕೊಂಡು. ಎರಡನೇದು ಇವೆಲ್ಲ ನೀವು ದೇವರ ಸ್ವರೂಪ ಲಕ್ಷಣ ಬಿಟ್ಟು ತತ್ವವಶಿ ಅಹಂ ಬ್ರಹ್ಮಾಸ್ಮಿ ಕೂಡ್ಸೋರೆ. ಇವ ಬ್ರಹ್ಮರ ಐಕ್ಯ ಅಂತ ವೇದಂಕ ಹೇಳ್ತದ. ಅದು ಐಕ್ಯವನ್ನು ಮೇಂಟೈನ್ ಮಾಡಬೇಕು. ಅದು ಐಕ್ಯ ಮೇಂಟೈನ್ ಮಾಡಬೇಕಾದ್ರೆ ನಾವಂಕ ಅನಂತ ಗುಣ ಪರಿಪೂರ್ಣರಲ್ಲ. ನಾವೆಲ್ಲ ಜೀವರಾಶಿ, ನಾವೆಲ್ಲ ದೇವರ ಸ್ವರೂಪರೇ. ನಮ್ಮಲ್ಲಿ ಇಲ್ಲ.
ಮತ್ತು ಅವನಲ್ಲಿ ಅನಂತ ಗುಣ ನಿತ್ಯ ಅಂದ್ಬಿಟ್ರೆ ಮತ್ತು ನಾವು ಒಂದಾಗಿ ಮತ್ತು ಒಂದಾಗಿ ನಮ್ಮಲ್ಲಿ ಆ ಗುಣಗಳಿಲ್ಲಲ್ಲ ಅದಕ್ಕೆ ಏನು ಮಾಡಬೇಕು? ನಮ್ಮಲ್ಲಿ ಯಾವ ಗುಣಗಳು ಇಲ್ಲ, ದೇವರಲ್ಲಿ ಯಾವ ಗುಣಗಳಿಲ್ಲ. ಅದು ಯಾವುದು ಕೃಷ್ಣದೇವರಾಯ ಹೇಳ್ತೀವಿ, ಸರಸ್ವತಿ ಎಲ್ಲರೂ ಬೆಳಗಂತ ಬೆಳಗಿಲ್ಲ, ನಾ ಇಲ್ಲ, ನೀ ಇಲ್ಲದಿದ್ದ ನಾ ಆಗಿ ಸ್ವರೂಪ ಈಗ ಹೇಳ್ಕೊಳ್ಳ ಚೆನ್ನಾಗಿ ಹಂಗೆ ದೇವ್ರ ಗುಣ ಪರಿಪೂರ್ಣ ನಾವಲ್ಲ, ನಾವಿಲ್ಲಪ್ಪ. ನೀವಿದ್ದು ತೊಗೊಂಡು ನಾವು ದೇವರು ಒಂದಿದ್ದಾಗ ರುದ್ರ ಗುಣ ಹೆಂಗಿರ್ತಾವ ಅಲ್ಲಿ ಮತ್ತೆ ಹಿಂಗೆ ಕಾಣಿಸ್ತಾವಲ್ಲ. ಹಾಂ, ಹಿಂಗೆ ಮಾಡಿ ಲಕ್ಷಣಾವತಿಯಿಂದ ದೇವರ ಹಂತ ಗುಣಗಳೂ ಅನಿತ್ಯ. ನಿಮ್ಮ ಇದು ಅವಲ್ಲ, ಏನೋ ಇವು ಕೂಡ ಸುಳ್ಳು, ಅವು ಸುಳ್ಳು. ಎಲ್ಲ ಸುಳ್ಳು. ಚೈತನ್ಯಕ್ಕೆ ಐಕ್ಯವನ್ನು ಹೇಳಿದೆ. ಚಿತ್ತಕ್ಕೆ ಐಕ್ಯ, ಚಿತ್ತಕ್ಕೆ ಐಕ್ಯವನ್ನು ಹೇಳಿ. ಇದಕ್ಕೆ ಜಹದ ಅಜಹಲ್ ಲಕ್ಷಣ. ಸ್ವಲ್ಪ ಬಿಡೋದು, ಸ್ವಲ್ಪ ಹಿಡಿಯೋದು. ಜಹದ್ ಅಜಹಲ್ ಲಕ್ಷಣ, ಹಿಡಿಯೋದು ಬಿಡೋದು. ಹಾಗಾದ್ರೆ ಇಲ್ಲಿ ಆಚಾರ್ಯ ಕೇಳಿದ್ರು, ಪರಮಾತ್ಮಗ ಜಹತ್ ಅಜ ಲಕ್ಷಣವನ್ನು ಹೇಳಿ ಇದು ಮಾಡಿದೆ. ದೇವರ ಗುಣಪರಿಪೂರ್ಣ ಆಗಲಿ. ಅದು ವೇದಗಳ ಸಂಪೂರ್ಣವಾಗಿರತಕ್ಕಂತಹ ತಾತ್ಪರ್ಯ ಏನಲ್ಲ, ಗುಣಾಶ್ರುತ. ದೇವರು ಅನಂತ ಗುಣದ ಕಲ್ಯಾಣ ಗುಣ ಪರಿಪೂರ್ಣ ಮತ್ತು ಯಾವಾಗಲೂ ಗುಣವುಳ್ಳವನು ವೇದ. ಮತ್ತು ಎಲ್ಲ ವಾಕ್ಯಗಳ ಮಹಾ ತಾತ್ಪರ್ಯ ಎಲ್ಲದ ಸರ್ವಗುಣ ಪರಿಪೂರ್ಣತ್ವವಾಗಿ ಅದ. ಇದರಿಂದ ದೇವರ ಮಹತ್ವ ಗೊತ್ತ. ಸಕಲ ವೇದಗಳ ಮುಖ್ಯ ತಾತ್ಪರ್ಯ ದೇವರ ಮಹತ್ವ ತಿಳಿಸೋದು. ಪರ್ಮನೆಂಟ್ ಗುಣಗಳಂದ್ರೆ ಮಹತ್ವ ಗೊತ್ತಾಗ್ತದೋ, ಟೆಂಪ್ರರಿ ಅಂದ್ರೆ ಗೊತ್ತಾಗ್ತದೆ. ಪರ್ಮನೆಂಟ್ ರಾಜ ಅಂದ್ರೆ ಅವ್ನು ಮಹತ್ವ ಗೊತ್ತು. ಇವ್ರು ನಾಟಕದಾಗ ಅಷ್ಟೇ ರಾಜ ಇದ್ದಾರಲ್ಲ. ವೇದಗಳ ಮಹಾ ತಾತ್ಪರ್ಯ ಏನದ? ದೇವರಿಗೆ ಮಹತ್ವ ಹೇಳೋದವನು, ದೇವರಿಗೆ ದೋಷ ಹೇಳೋದು. ನೀವು ತಟಸ್ಥ ಲಕ್ಷಣ ಮಾಡಿದ ದೇವ ದೋಷ ಹೇಳ್ದಂಗೆ ಆಗ್ತದೆ. ಮತ್ತು ವೇದಗಳ ಮಹಾ ತಾತ್ಪರ್ಯಕ್ಕೆ ವಿರೋಧ ಬಂತಲ್ಲ. ಆ ತತ್ವಮಸಿ ಎಂಬ ತಾತ್ಪರ್ಯ ಮಾಡೋಣ. ಮಹಾ ತಾತ್ಪರ್ಯಕ್ಕೆ ಅನುಗುಣವಾಗಿ ಅರ್ಥವನ್ನು ಮಾಡ. ಗುಣಾಶ್ರಿತ ಇದರ ಹೇಳ ಅದಕ್ಕೆಲ್ಲ ಹೇಳ್ಬೋದು ಬಂದು ಮಹಾ ತಾತ್ಪರ್ಯಕ್ಕೆ ವಿರೋಧವಾಗದೆ ಇದ್ದಂಗೆ ಅರ್ಥವನ್ನು ಮಾಡಿ. ತತ್ವಮಸಿ ಅಂದ್ರೆ ಆ ಪರಮಾತ್ಮನ ವಶ ಆಯ್ತಿದ್ವಿ, ಅವನಿಂದಿದ್ದೀವಿ. ಈಗ ಹೇಳೋಣ ಅದಕ್ಕೆಲ್ಲ ಅವಕಾಶ ಮಾಡೋದು. ಆ ನೀವು ಪಟ್ಟ ಪ್ರಮಾಣ ನಿರವಕಾಶ ಅಲ್ಲ. ಆದರೆ ಇದು ನಿರವಕಾಶ. ಎಲ್ಲ ವೇದಗಳು ಭಗವಂತನ ಮಹತ್ವ ಹೇಳ್ತಾವೋ ಇದು ಮೊದಲು. ದೇವರ ಮಹತ್ವ ಹೇಳಿಕೆ ವೇದಗಳು ಹೊಂಟಾವೋ, ದೇವ ದೋಷ ಹೇಳಿಕೆ ಹೊಂಟಾವ. ಸರ್ವೇ ವೇದ ಯತ್ ಪದಮಾಮನಂತಿ ತಪಾಸಣೆ ಚೇತೋ ಇದಿಚ್ಛಂತೋ ಬ್ರಹ್ಮಚರ್ಯಂ ಚಲಂತಿ ಅಂತ ಎಲ್ಲ ವೇದಗಳು ಭಗವಂತನ ಅನಂತ ಗುಣ ಹೇಳಿಕೆ ಹೊಂಟ, ಮಹತ್ವ ಹೇಳಿಕೆ ಹೊಂಟ. ಆ ಮಹತ್ವ ಹೇಳಬೇಕಾದ್ರೆ ಟೆಂಪ್ರರಿ ಗುಣಗಳು ಹೇಳ್ತೀವಿ, ನಿತ್ಯ ನಿತ್ಯ ಟೆಂಪ್ರರಿ ತಟಸ್ಥ ಹೇಳಿಬಿಟ್ರೆ ಮಹತ್ವ ಹೋಯ್ತು. ಮಹಾತಾತ್ಮಗಳು ತತ್ವಮಸಿ ಇತ್ಯಾದಿ ವಾಕ್ಯವಲ್ಲ ಅಂದ್ರೆ ಅದಕ್ಕೆ ಅನುಗುಣವಾಗಿ ಅರ್ಥ ಮಾಡಲಿ. ಅವು ವೇದಗಳೇ ವೇದಗಳೇ ಅವು. ಅದಕ್ಕೆ ಸತ್ವಮಸಿ ಎಂಬುವಂತಹ ವಾಕ್ಯ ಹೇಳಿ ಮುಂದೆ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತ ವೇದ ಹೇಳ್ತದೆ. ನೀವು ಹೆಂಗೆ ತತ್ವಮಸಿ ಅಷ್ಟೇ ಹೊರ್ಕೊಳ್ಳೋದು ಅಷ್ಟೇ, ತತ್ವಮಸಿ ಅಷ್ಟೇ ಅಂತಂ ಬ್ರಹ್ಮ ಅಂತ, ವಿಜ್ಞಾನಮಾನಂದಂ ಬ್ರಹ್ಮ ಅಂತ ಅದು ವೇದವೇ. ಅನ್ನವೇದ ತತ್ವಮಸಿ ಇತ್ಯಾದಿ ವೇದಗಳು ಸ್ವಲ್ಪವು. ದೇವರಿಗೆ ಜೀವಾತ್ಮ ಅಭೇದ ಹೇಳೋ ವಾಕ್ಯಗಳು ಸ್ವಲ್ಪ ಅವರೇ ಹೇಳ್ಕೊಡ್ತಾರೆ. ಇಡೀ ವೇದಗಳನ್ನು ಹುಡುಕಾಡಿದ್ರೆ 5 ವಾಕ್ಯ ಮಹಾವಾಕ್ಯ ಮಹಾತ್ಮ ಅವ್ರು ಇಟ್ಕೊಂಡ ನಮ್ಮಲ್ಲಿ ಎಲ್ಲವೂ ಮಹಾವಾಕ್ಯ, ಎಲ್ಲವೂ ಮಹಾವಾಕ್ಯ. ವೇದವೇ ಮಹಾದ. ಆದ್ದರಿಂದ ಈಗ ನೀವು ದೇವರ ಉತ್ತಮತ್ವ ಅದಕ್ಕೆ ವೇದಗಳಿಗೆ ವ್ಯಾಖ್ಯಾನ ಮಾಡೋದು ನಾವು ನೀವು. ವೇದವ್ಯಾಸ ಹೇಳ ಗೀತಾ ತಸ್ಮಾತ್ಕ್ಷರಮತೀತೋಹಂ ಸ್ವಸ್ಮಿ ಲೋಕೆ ವೇದೇ ಪುರುಷೋತ್ತಮ ಯೋ ಮಾಂ ಏವಂ ಅಸಮ್ಮೂಢೋ ಜಾನಾತಿ ಪುರುಷೋತ್ತಮ ಸ ಸರ್ವವಿದ್ ಭಜಿತಿ ಮಾಂ ಸರ್ವಭಾವೇನ
ದೇವರ ಸರ್ವೋತ್ತಮತ್ವ ಉತ್ತಮತ್ವವನ್ನು ಯಾವ ಹಿಂಗೆ ತಿಳ್ಕೊತ ನಾವೆಲ್ಲ ತಿಳ್ಕೊಂಡಂಗೆ. ಈಗ ನಾವು ವೇದ ನಂತರ ತತ್ಕ್ಷಣ ಬರುವುದು ಯಾವುದು ಮಹಾಭಾರತ ಒಳಗೆ ದೇವರ ಸರ್ವೋತ್ತಮತ್ವವನ್ನೇ ಹೇಳ, ಇದಾದರೂ ಹೇಳ, ರಾಮಾಯಣದಲ್ಲೂ ಹೇಳ. ಇವೆಲ್ಲ ವೇದ ವ್ಯಾಖ್ಯಾನಕ್ಕೆ ಅಂತ ಹೇಳಲ್ಲ, ಇದ ರಾಮಾಯಣ ಇತ್ಯಾದಿ. ಅನಂತರ ಮುಂದಿನ ಆಚಾರ ಮಾಡಿದ್ದೆಲ್ಲ, ಆಮೇಲೆ ದಾಸರ ಪದಗಳು. ಇವೆಲ್ಲದನ್ನು ನಾವು ತೂಕ ಮಾಡಿ ನೋಡಿದಾಗ ಎಲ್ಲಿ ನೋಡಿದೆಯೋ ದೇವರ ಉತ್ತಮತ್ವ, ದೇವರ ವಿಶಿಷ್ಟ ಮಹಿಮೆಯನ್ನೇ ಹೇಳಿದ್ದಾರೆ. ಇನ್ನು ಆ ದೇವರ ವಿಶಿಷ್ಟ ಮಹಿಮೆಗೆ ಅನುಗುಣವಾಗಿ ವೀರಾತ್ವವನ್ನು ಮಾಡಬೇಕು. ಅಥವಾ ಅದಕ್ಕೆ ಅದಕ್ಕೆ ಅಡ್ಡಿ ಬರುವಂತೆ ಆ ತಾತ್ಪರ್ಯ ಚೇಂಜ್ ಮಾಡಬೇಕು ಅಂತ ತಲೆ 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 ತೆಗೆದ ಅಂತೂ ತಾತ್ಪರ್ಯ ಏನಾಯಿತು, ದೇವರು ಸರ್ವೋತ್ತಮತ್ವವನ್ನು ಸ್ವಲಕ್ಷಣದಲ್ಲಿ ಹೇಳಿದರೆ ಅಂಥ ಸ್ವಲಕ್ಷಣಗಳ ಸ್ವರೂಪಭೂತ ಲಕ್ಷಣವನ್ನು ಧರ್ಮಾಧ್ಯಕ್ಷೇತ ಎಂಬ ಸೂತ್ರದಲ್ಲಿ ಹೇಳಿದ್ದಾರೆ. ಮತ್ತು ನಾವು ದೇವರಿಗೆ ನಮಗೆ ಅತ್ಯಂತ ಭೇದ ಇದ್ದಾಗ ನಾವು ಇನ್ನೊಂದು ಪ್ರಶ್ನೆ, ಆ ಭೇದ ಎಂಬುವಂಥದ್ದು ವಸ್ತುವಿನಿಂದ ಭಿನ್ನ ಭೇದ. ನಿಮ್ಮ ಭೇದ ನನ್ನೊಳಗೆ, ಆ ಭೇದ ನನ್ನ ಸ್ವರೂಪನೋ ನನ್ನಿಂದ ಭಿನ್ನವು. ಭೇದ ಎಂಬ ಗುಣ ಈ ಪುಸ್ತಕದೊಳಗೆ ನಿಮ್ಮ ಭೇದದನ ಇಲ್ಲ. ಈ ಭೇದ ಧರ್ಮಿ ಸ್ವರೂಪನೋ ಧರ್ಮಿಯಿಂದ ಭಿನ್ನ. ಧರ್ಮಿ ಸ್ವರೂಪ ಅಂತ ಸ್ವರೂಪ ಅಂದ್ರೆ ಪುಸ್ತಕ ಅಂದ್ರೂ ಒಂದೇ, ಭೇದ ಅಂದ್ರೂ ಒಂದೇ. ಭೇದ ತೊಗೊಂಬಂದು ಭೇದ ಮಾತಾಡ್ರಿ ಅಂತ ಹಿಂಗೆ ಒಂದೇ ಅಂದ್ಬಿಟ್ರೆ ಪರ್ಯಾಯ ಬರ್ತದೆ. ಭಿನ್ನ ಅಂದ್ಬಿಟ್ರೆ ಹಾಗಾದ್ರೆ ಆ ಭೇದ ಅದರ ಸ್ವರೂಪ. ಈ ಪುಸ್ತಕದಕ್ಕೆ ನನಗಿರುವ ಭೇದ, ಆ ಭೇದವು ಭೇದಿಯಿಂದ ಭಿನ್ನ ಭೇದ. ಮತ್ತು ಮನಸ್ತಾಪ ಭೇದ ಅಂದ್ರೆ ವಿರುದ್ಧ, ಅಭೇದ ಹೇಳಿದ್ರೆ ಪರ್ಯಾಯತ್ವ, ಭೇದ ಹೇಳಿದ್ರೆ ಅನವಸ್ಥ, ಭಿನ್ನ ಹೇಳಿದ್ರೆ ವಿರೋಧ. ಒಂದು ವಸ್ತು ಭಿನ್ನ ಅಂತ ಹೇಳಿ ಅಭಿನ್ನ ಅಂತ ಹಾಕಿದ್ದಾರೆ. ಅದಕ್ಕೆ ಹೆಂಗೆ ಮಾಡ್ತೇವೆ? ಅದಕ್ಕೆ ನಾವೇ ಕೇಳಿದೆವು, ಇಲ್ಲ, ಆ ಭೇದವು ವಸ್ತುವಿನಿಂದ ಭಿನ್ನವಿದ್ದರೂ ವಿಶೇಷ ಬಲದಿಂದ ಭೇದ ವ್ಯವಹಾರ ಮಾಡಲಿಕ್ಕೆ ಬರ್ತದೆ. ನಾನು ಇನ್ನೊಂದು ಕೇಳ್ತಿದ್ದೀನಿ, ನಿಮ್ಮ ಇಡೀ ಅದ್ವೈತ ಶಾಸ್ತ್ರದ ವಿಚಾರ ಏನು? ಐಕ್ಯ. ಆ ಐಕ್ಯ ಬ್ರಹ್ಮನಿಂದ ಭಿನ್ನ ಐಕ್ಯ. ಬ್ರಹ್ಮರ ಐಕ್ಯ ಎಂಬುವುದೇನು ಗುಣ ಅಲ್ಲ, ಬ್ರಹ್ಮನಿಂದ ಭಿನ್ನ ಅಂದಿ ಅದ್ವೈತ ಅದೊಂದು ಸತ್ಯ ಆಯಿತು. ಇನ್ನು ಅಭಿನ್ನ ಅಂದಿ ಅಭಿನ್ನ ಸ್ವಪ್ರಕಾಶ. ಬ್ರಹ್ಮ ಸ್ವಪ್ರಕಾಶ ಯಾವಾಗಲೂ ನಿಮ್ಮ ಪ್ರಕಾರವಾಗಿ ಪ್ರಕಾಶ. ಆಮೇಲೆ ಶಾಸ್ತ್ರಗಳ ವೈಯರ್ಥಗಳು. ಇನ್ನು ಭಿನ್ನ ಅಂದಿ ವಿರೋಧ. ಆದ್ದರಿಂದ ನೀ ಹೆಂಗೆ ಅಂತ ಕೇಳಿದಾಗ ಐಕ್ಯ ಎಂಬುವುದು ಬ್ರಹ್ಮನ ಸ್ವರೂಪನೇ ಆದಾಗ ಬ್ರಹ್ಮನ ಸ್ವರೂಪ ಸ್ವಪ್ರಕಾಶ ಆಯ್ತಲ್ಲ. ಸ್ವಪ್ರಕಾಶ ವಸ್ತು ತಿಳಿಸೋಕೆ ಕಾಣುತ್ತೆ. ಈ ಲೈಟ್ ಅಂತ ಹೇಳಿಕೆ ಒಂದು ಪುಸ್ತಕ ಬರೀಬೇಕೇನು? ಈಗ ನಿನ್ನ ಶಾಸ್ತ್ರಕ್ಕೆ ಏನು ಬಂತು? ವಿಷಯವಾದ ಐಕ್ಯ ನಿತ್ಯ ಸಿದ್ಧವಾಗಿದ್ದರಿಂದ ಶಾಸ್ತ್ರಕ್ಕೆ ವೈಯರ್ಥ್ಯ ಬಂತು. ಈಗ ಅವೇನು ಹೇಳ್ತಾನಂದ್ರೆ, ಇಲ್ಲ, ನಮ್ಮ ಹಿಂಗದ ವಿಚಾರ, ನಮ್ಮ ಶಾಸ್ತ್ರಕ್ಕೆ ಐಕ್ಯ ವಿಷಯ ಅಲ್ಲ. ಐಕ್ಯ ವಿಷಯ ಆ ಐಕ್ಯ ಬ್ರಹ್ಮ ಒಂದೇ ಇದ್ದಾರೆ. ಈ ಜ್ಞಾನದ ಮೇಲೆ ಅಜ್ಞಾನ ಎಂಬ ಪರದೆ ಬಂತು. ಅಜ್ಞಾನ ನಿವಾರಣೆ ಮಾಡಿ ನಮ್ಮ ಶಾಸ್ತ್ರದ. ನಮ್ಮ ಶಾಸ್ತ್ರ ಬ್ರಹ್ಮಸ್ವರೂಪ ನಿರ್ಣಯ ಮಾಡ್ಲಿಕ್ಕೆ ಬಂದಿಲ್ಲ, ಬ್ರಹ್ಮಸ್ವರೂಪ ಪರಿಚಯ ಮಾಡ್ಸಕ್ಕೆ ಬಂದಿಲ್ಲ. ಅದೇನು ಮ್ಯಾಲ ಧೂಳಿ ಅದ, ಅದು ಹೋಗಿಸಿ ನಮ್ಮ ಶಾಸ್ತ್ರಕ್ಕೆ ವಯಸ್ಸು ಬರಲಿಲ್ಲ. ಹಾಗಾದ್ರೆ ಬ್ರಹ್ಮಗೆ ಅಜ್ಞಾನ ಆವರಣ ಅಂದಂಗೆ ಅಜ್ಞಾನ ಎಂಬ ವಸ್ತುವು ಕೂಡ ಬೇಕಾದ್ರೆ ಹೇಳಬೇಕು. ಅಜ್ಞಾನಕ್ಕೆ ಆಶ್ರಯ ಅದು, ಅಜ್ಞಾನಕ್ಕೆ ಸಬ್ಜೆಕ್ಟ್. ಒಂದು ವಿಷಯಕ್ಕೆ ಅಜ್ಞಾನ ಅಂದ್ಕೂಡಲೇ ಯಾರಿಗೆ ಎದರ ಬಗ್ಗೆ ಈ ಪ್ರಶ್ನೆ ಹುಡ್ತೇವೆ. ಅಜ್ಞಾನ ಅಲ್ಲ, ಅಜ್ಞಾನ ಯಾರಿಗೆ? ನಿನಗೆ ಎದರ ಬಗ್ಗೆ? ಶಾಸ್ತ್ರ ಬಗ್ಗೆ. ಅಂತೂ ಅಜ್ಞಾನಕ್ಕೆ ಹೇಳಬೇಕಾಗ್ತದೆ ಏನು? ಒಂದು ಆಶ್ರಯ, ಇನ್ನೊಂದು ವಿಷಯ. ಎದರ ಬಗ್ಗೆ ಅಜ್ಞಾನ?
ಶಾಸ್ತ್ರದ ವಿಷಯ ಬಗ್ಗೆ ಬೇಕಲ್ಲ ಶಾಸ್ತ್ರ. ವಿಷಯ ಬೇಕು. ಯಾಕಂದ್ರೆ ಈ ಬ್ರಹ್ಮ ಮತ್ತು ಅಜ್ಞಾನಗಳಲ್ಲಿ ಅಜ್ಞಾನ ಸತ್ಯನೋ ಮಿಥ್ಯ. ಸತ್ಯ ಅಂದೆ ಅದ್ವೈತ ಅದ್ವೈತ, ಬ್ರಹ್ಮನ್ ಸತ್ಯ ಆದ ಜ್ಞಾನ ಸಾಧ್ಯ. ಆಮೇಲೆ ಮಿಥ್ಯಾ ಅಂದೆ ಅಜ್ಞಾನವೇ ಮಿಥ್ಯ ಅಂದ್ಬಿಟ್ಟು ಮಿಥ್ಯಾಭೂತ ಅಜ್ಞಾನಕ್ಕೆ ಆವರಣಕತ್ವೇ ಹೋಗು. ಆವರಣ ಮಾಡ್ಬೇಕಾದ್ರೆ ಖರೆ ಇರಬೇಕಲ್ಲ ಆವರಣ. ಚಾದರ ಇಲ್ಲೇ ಇಲ್ಲ. ಖರೆ ಸುಮ್ಮನೆ ಹಿಂಗೆ ಕೈ ಮಾಡಿ ಚಾದರ ಅಂತ ತಿಳ್ಕೋರಿ ಅದು. ಅದಕ್ಕೆ ಕಾರಣ ಫೇಕ ವಸ್ತುವಿಗೆ ಕಿಮ್ಮತ್ತೇ ಇರಬೇಕು. ಏನು ಮಾಡಬೇಕು? ಅಜ್ಞಾನ. ಅಜ್ಞಾನಕ್ಕೆ ವಿಷಯ ಯಾರು? ಬ್ರಹ್ಮ ಬ್ರಹ್ಮ. ಅಜ್ಞಾನ ಎಲ್ಲಿ ಆಶ್ರಿತ ಆಗ್ಯದ? ಬ್ರಹ್ಮನಲ್ಲಿ. ಬ್ರಹ್ಮದಲ್ಲೇ ಅಜ್ಞಾನದ ಅದ ಸೂರ್ಯನ ಕತ್ತಲ್ದಂಗ. ಹೀಗಾಗಿ ಮಾಯಾವಾದದ ಒಳಗೆ ಅಜ್ಞಾನವೇ ಕೊಡಂಗಿಲ್ಲ. ಅಜ್ಞಾನ ಅಸಂಭವ ದೇವತಮ್ಮ ತಮ್ಮ ಅಖಿಲಮ ಭಾಗ. ಹೀಗಾಗಿ ನಿಮ್ಮಲ್ಲಿ ಹ್ಯಾಂಗೆ ಮಾಡ್ತೀರಿ ವ್ಯವಸ್ಥೆ? ಜೀವನಿಗೆ ಬ್ರಹ್ಮನಿಂದ ಜೀವಿದ್ದ ಅಲ್ಲಿ ಅಜ್ಞಾನ ಅದ. ಅವನಿಗೆ ಬ್ರಹ್ಮ ವಿಷಯಕ್ಕೆ ಅಜ್ಞಾನ ಅದ. ವಿಷಯನೂ ಕೊಡ್ತ ಆಶಯನೂ ಕೊಡ್ತ. ಇದು ಸ್ವಭಾವ ಜ್ಞಾನವಾದಸ್ಯ ನಿರ್ದೋಷತ್ವ ಜಿಜ್ಞಾಸಂಗ ಬಂದದ್ದು. ಅದಕ್ಕೆ ಇದು ಕೂಡ ತಗೋಬೇಕು, ಉಪಯೋಗ ಮಾಡ್ಕೋಬೇಕು. ಹೀಗಾಗಿ ಈ ಜನ್ಮಾದ್ಯಸೇತ ಎಂಬುವಂತಹ ಸೂತ್ರ ಏನಾಯ್ತಿದೋ ಇದು ಪರಮಾತ್ಮನ ಸ್ವರೂಪ ಲಕ್ಷಣವಾಯಿತು. ಸ್ವರೂಪ ಲಕ್ಷಣವಾದಾಗ ಇನ್ನೊಂದು ಹಾಗ ನೀವು ಭೇದ ಪರಮಾತ್ಮನಲ್ಲಿ ಅದ, ಅನುಭೇದ ನಮ್ಮಲ್ಲಿ ಅದ. ಈ ಭೇದ ಧರ್ಮಿ ಸ್ವರೂಪ ಆಯ್ತು ಅಂದ್ರೆ ಆ ಸಮಸ್ಯೆ ಹಂಗೆ ಕೊಟ್ಟು. ಧರ್ಮಿ ಅಂದರೆ ನನ್ನ ಭೇದ ನಿನ್ನೊಳಗದ ಅಂದ್ರೆ ಆ ಭೇದಕ್ಕೂ ನಿನಗೂ ಅಭೇದೋ ಭೇದೋ ಭೇದ ಭೇದೋ. ನಿನ್ನ ಸ್ವರೂಪನೇ ಆಯ್ತಂದ್ರೆ ನಿನ್ನ ಹೆಸರು ನಿನ್ನ ಭೇದ. ಯಾಕಂದ್ರೆ ಇಬ್ಬರು ಒಂದೇ ಆದ. ಭೇದ ಬಾರ ಒಂದೇ ಅಂದರೆ ಅರ್ಥ. ಸ್ವರೂಪ ಒಂದೇ. ಭೇದ ಭೇದಕ್ಕೂ ಭೇದಿಗೂ ಅಭೇದವನ್ನು ಹೇಳಿದರೆ ಭೇದ ಉಳ್ಳದ್ದು ಅಂತ ಅನ್ನಂಗೆ ಇಲ್ಲ. ದೇವರಿಗೆ ಆನಂದಕ್ಕೂ ಅಭೇದ ಹೇಳಿದರೆ ದೇವರೇ ಆನಂದ ಅದ, ಅವನೇ ಜ್ಞಾನ ಅದ. ಓಂ ಜ್ಞಾನಾರ್ಪಣ ವಸ್ತು ಅಂತಂದ್ರೆ ವ್ಯವಹಾರಕ್ಕೊಳಗೆ ಲೋಕದಲ್ಲಿ ವಸ್ತುಗಳು ಅಭಿನ್ನ ಆದವು ಅಂದ್ರೆ ಪರ್ಯಾಯತ್ವ ಬರ್ತದೆ. ಅದು ಅಪರ್ಯಾಯ ಶಬ್ದಗಳು ಬರಬೇಕು. ನೋಡ್ರಿ, ಉದಾಹರಣೆ ಜ್ಞಾನ ಉಳ್ಳವನು ಎಂಬ ಶಬ್ದ, ಜ್ಞಾನ ಎಂಬ ಶಬ್ದ ಅರ್ಥ ಬೇರೆ ಎಲ್ಲ. ದೇವರಿಗೆ ಜನ್ಮಾದಿ ಕರ್ತೃತ್ವ ಉಳ್ಳವನು, ಜನ್ಮಾದಿ ಕರ್ತ ಉಳ್ಳವನು. ಪುಸ್ತಕ ಉಳ್ಳವನು ಮತ್ತು ಪುಸ್ತಕ ಎರಡು ಭಿನ್ನ ಅದಾವ. ಅಂದ ಮೇಲೆ ಪುಸ್ತಕನೇ ಉಳ್ಳವನು ಆಗಿಬಿಟ್ಟಂತಂದ್ರೆ ಅಲ್ಲಿ ಪರ್ಯಾಯತ್ವ ಬರಬೇಕು. ಅಪರ್ಯಾಯ ಶಬ್ದಾಂತರ ನಿಯಮ ಅದಕ್ಕೆ ವ್ಯವಸ್ಥೆ ಮಾಡ್ತೀವಿ. ವಿಶೇಷ ಅಂತ ವಿಶೇಷ ಎಂಬ ವಸ್ತುವಿನಿಂದ ವಿಶೇಷದ ಕೆಲಸ ಏನಂದ್ರೆ ಅಭಿನ್ನ ವಸ್ತುಗಳನ್ನು ಭಿನ್ನಾಗಿ ನಿಮಗೆ ತಿಳಿಸುವುದು. ಧನಿ ಧರ್ಮ ಆನಂದಿ ಧನಿ ಆನಂದಿ ಧನ ಉಳ್ಳವನು ಮತ್ತು ಧನ. ಧನನೇ ಧನಕ್ಕೂ ಧನಿಗೂ ಅಭೇದ ಹೇಳಿಬಿಟ್ರೆ ಏನು? ಧನಕ್ಕೂ ಅಭೇದ ಹೇಳಿಬಿಟ್ರೆ ಧನಿಗೆ ಧನ ಅಂದ್ಬಿಡ್ತೀವಿ. ಧನಕ್ಕೆ ಧನ ಉಳ್ಳವನು ಅಂತಾಗಿ ಇದಾಗಿಲ್ಲ. ಅಪರ್ಯಾಯ ಶಬ್ದ ಅಂತಂದ್ರೆ ಇವೆರಡು ಅಪರ್ಯಾಯ ಶಬ್ದಗಳು. ಅದು ನಿಯಾಮಕ. ಅದು ಮೇಂಟೈನ್ ಮಾಡಲಿಕ್ಕೆ ವಿಶೇಷ ಅಂತ ಒಂದು ಶಕ್ತಿ ಅದ. ಆ ವಿಶೇಷ ಶಕ್ತಿಯಿಂದ ನಾವು ಭೇದಹೀನೇ ತಪರ್ಯಾಯ ಶಬ್ದಾಂತರ ನಿಯಾಮಕ ವಿಶೇಷೋ ನಾಮಕದಿಂದ ಸೌಸ್ತ್ಯ ವಸ್ತು ಶಕ್ತಿ. ವಿಶೇಷ ಎಂಬ ವಸ್ತು ಅದ. ಎಲ್ಲ ಪದಾರ್ಥ ದೇವರಲ್ಲೂ ಅಷ್ಟೇ ಅದ, ಎಲ್ಲ ಕಡೆಗೂ ಅದ. ನೋಡಿ, ಈ ಪುಸ್ತಕಕ್ಕೂ ಮತ್ತು ಪುಸ್ತಕ, ಈ ಬಿಳಿಗೂ ಪುಸ್ತಕಕ್ಕೂ ಭೇದೋ ಅಭೇದ 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 ಇದ್ರೆ ಬಿಳಿ ತೊಗೊಂಬರಿ ಅಂತಂತೇಳಿ ಬಿಳಿ ಉಳ್ಳ ತೊಗೊಂಬಂತ. ಯದ್ಯಪಿ ನನಗೆ ಸಹ ಹೇಳಿಲ್ಲ ನನ್ನ ಜೀವ ಅಂತ. ನನ್ನ ಜೀವ ನಿನಗೂ ಆ ಜೀವಕ್ಕೂ ಭೇದೋ ಅಭೇದ ಅಭೇದ. ನನ್ನ ಜೀವ ಅಂತ ಭೇದ ವ್ಯವಹಾರ ಹೆಂಗೆ ಮಾಡಿದ್ರು? ವಿಶೇಷ ಬಲ ಅಂತ. ದೇವರಿಗೂ ಆನಂದಕ್ಕೂ, ದೇವರಿಗೂ ಜ್ಞಾನಕ್ಕೂ, ದೇವರಿಗೂ ಕರ್ತೃತ್ವಕ್ಕೂ ಅಭೇದವಿದ್ದರೂ ಕೂಡ ಉಳ್ಳವನು ಎಂಬುವಂಥ ಕೂಡ್ತದೆ. ಈ ಎಲ್ಲ ವಿಚಾರಗಳನ್ನು ಮಾಡಿ ಮನೆಗೆ ಏನು ಹೇಳಿದ್ರಪ್ಪ ಅಂತ ಕೇಳಿದ್ರೆ, ಅಥವಾ ಅನಂತ ಗುಣಂ ಬ್ರಹ್ಮ ನಿರ್ಭೇದಮಪಿ ಮನ್ಯತೆ ಇವಂ ಧರ್ಮಾನಿ ನಿಶ್ಚಿತ್ಯ ಪರಭೇದೋ. ಅನಂತ ಗುಣಂ ಬ್ರಹ್ಮ, ಅನಂತವಾದಂತಹ ಗುಣಗಳ ಪರಬ್ರಹ್ಮನು ನಿರ್ಭೇದಮಪಿ ಮನ್ಯತೆ. ಪರಮಾತ್ಮ ಬ್ರಹ್ಮಸ್ವರೂಪದಿಂದ ಗುಣಗಳು ನಿರ್ಭಿನ್ನವಾಗ್ಯಾವ
ಏನು ಅವೆಲ್ಲ ವಿಶೇಷ ಬಲದಿಂದ ಪರಮಾತ್ಮ ಅನಂತ ಗುಣವುಳ್ಳವನು ಮತ್ತು ಅನಂತ ಗುಣಗಳಿಗೆ ಅವನಿಗೂ ಅಭೇದ ಉಂಟು ಅಂತ ಹೇಳಿ. ಇದೆಲ್ಲ ಅದರಲ್ಲಿ ಪ್ರಮಾಣ ಏನು ಅಂದರೆ ಏವಂ ಧರ್ಮ, ದೇವರ ಗುಣಗಳಿಗೂ ದೇವರಿಗೂ ನೀವು ಇಷ್ಟು ಅಭೇದವನ್ನು ಹೇಳಿದರು. ಅವಾಗೆ ಅವನ ಧರ್ಮಕ್ಕೂ ಭೇದ ಅಂದ್ಬಿಟ್ರೆ ತಮಸ್ಸಾಗ್ತದೆ. ನೇಹನ ನಾಸ್ತಿ ಕಿಂಚನ. ಇಹ ಈ ದೇವರ ಸ್ವರೂಪಕ್ಕೂ ದೇವರಿಗೂ, ದೇವರ ಸ್ವರೂಪಕ್ಕೂ ದೇವರ ಗುಣಗಳಿಗೂ ಧರ್ಮಗಳಿಗೂ ನಾನಾತ್ಮ ಭೇದವೂ ಇಲ್ಲ. ಈ ರೂಪಕ್ಕೂ ಗುಣಕ್ಕೂ ಕ್ರಿಯಾಕ್ಕೂ ಯಾವ ಭೇದ ಹೇಳಿ ಏನೋ ನೇಹನಾಸ್ತಿ ದೇವರ ರೂಪಗಳಿಗೂ ದೇವರ ಗುಣಕ್ಕೂ ನಾನಾತ್ಮ ಭೇದವೂ ಇಲ್ಲ. ಅಭೇದವೇ ಇಷ್ಟು ಹೇಳಿದ್ರೂ ಇಲ್ಲ. ನಾನು ದೇವರ ಗುಣಕ್ಕೂ ಭೇದಂತೆ ಒಪ್ಪಂದ್ರೆ ಆಗ್ತದೆ. ಮೃತ್ಯುಮಾಪ್ನೋತಿ ಇಹನಾನೇವ ಪಶ್ಯತಿ. ಈ ದೇವರ ಗುಣಗಳಲ್ಲಿ ಯಾರು ಭೇದವನ್ನು ಒಪ್ತಾರೋ ಮೃತ್ಯುಮಾಪ್ನೋತಿ, ನರಕಾದಿ ಅನರ್ಥವನ್ನು ಹೊಂದ್ತಾರೆ. ಅಷ್ಟೇ ಅಲ್ಲ, ಅವರು ಈ ಪಾಪದಿಂದ ಕೆಳಗೆ ಬೀಳ್ತಾರೆ. ಹೆಂಗೆ ಬೀಳ್ತಾರೆ? ಯಥೋದಕಂ ದುರ್ಗೆ, ಗುಡ್ಡದ ಮೇಲೆ ಮಳೆಯಾದ ನೀರು ಹೆಂಗೆ ಸರ್ವಂತ ಕೆಳ ಬರ್ತದೆ, ಅದಕ್ಕಿಂತಲೂ ಹೊರ ಕೆಳ ಬಂದ್ಬಿಡ್ತಾರೆ. ಇದೇನು ದ್ವೈತೋಪಾಸನ ಮಾಡಿದ್ದಾರೆ. ದ್ವೈತೋಪಾಸನ ಮಾಡಿದ ಕೆಳಗೆ ಹೋಗೋದು. ಇಷ್ಟೆಲ್ಲ ಹೇಳಿ ಮತ್ತು ಕಡೆಗೆ ನೀವೇ ಹೇಳಿಬಿಟ್ರೆ ದ್ವೈತೋಪಾಸನ. ಹೌದು, ದ್ವೈತೋಪಾಸನೆಯಲ್ಲಿ ದೇವರಲ್ಲಿ ದೇವರಿಗೂ ನಮಗೂ ದ್ವೈತೋಪಾಸನೆ ಮಾಡಬೇಕು. ಮತ್ತೆ ದೇವರಲ್ಲಿ ದೇವರ ಗುಣಗಳಿಗೆ ದ್ವೈತೋಪಾಸನ ಆದರೆ ಏನಾಗ್ತದೆ? ಸೂಕ್ಷ್ಮ. ನಾವು ಅದ್ವೈತಿಗಳ ಆ ಪ್ರಕಾರ ನಾವು ಅದ್ವೈತಿಗಳೇ. ನಮ್ಮ ಅದ್ವೈತಿ ಅಂತ ಅವಶ್ಯ ಯಾರು ಬೇಕಲ್ಲ. ನಿರ್ಭೇದ ಅಂದ್ರೆ ನಿರ್ಗತಾ ಭೇದಾ ಭೇದ ಇಲ್ಲ ಇದ್ರು ಅದೇ ಅದು ಅನಂತ ಗುಣ ಬ್ರಹ್ಮ. ಬ್ರಹ್ಮ ಅನಂತ ಗುಣ. ಅತಃ ಬ್ರಹ್ಮ ಅನಂತ ಗುಣ ಉಳ್ಳವನಾಗ ಆದ್ದರಿಂದ ಉಳ್ಳವನಂತ ಆಗಲ್ಲ, ಅನಂತ ಗುಣ ಮಾಡ್ತಾರೆ. ಗುಣವಾಣಿ ಸಮಾಸವಾಕ್ಯ ಅದು. ಅನಂತಾಹ ಗುಣಾಹ ಯಸ್ಯ ತತ್. ಅನಂತವಾದ ಗುಣ ಯಾವನಿಗೂ ಅವ ಅನಂತ ಗುಣ. ಬಹುಳಿ ಸಮಾಸ. ಪೀತಾಂಬರ ಅಂದ್ರೆ ದೇವರ ಅಂಬರೇನು? ಪೀತಂ ಯಸ್ಯ ಸಹ ಪೀತ ತಂ ಪೀತ. ನಿರ್ವೇದಮೂ ಕೂಡ ಹಾಗೆ ಅಂತ ಗುಣಂ ನಿರ್ಭೇದ ನಿರ್ಗತಾಹ ಬೆಲೆಯಸ್ಮಿನ್ ತತ್ ಅನ್ಯತೆ. ಈ ರೀತಿಯಾಗಿ ಅಥವಾ ತದ್ ಅಭೇದೋಪ್ಯುಜ್ಯತೆ. ಆದ್ದರಿಂದ ದೇವರಿಗೆ ಗುಣಗಳ ಭೇದ ಹೇಳೋದ್ರಿಂದ ಓಂ ಜನ್ಮಾದ್ಯಸಹಿತ ಎಂಬಂಥ ಸೂತ್ರ ದೇವ ಸ್ವರೂಪ ಲಕ್ಷಣವನ್ನೇ ಹೇಳಿದ್ದಾರೆ. ಸ್ವರೂಪಕ್ಕೂ ಲಕ್ಷಣಗಳು ಭೇದವೇ ಇರುವುದರಿಂದ ಗುಣಪರಿಪೂರ್ಣತ್ವ ಎನ್ನವೇ ಆಗಿದೆ. ನಮ್ಮಿಂದ ನಮಗೆ ಆ ಗುಣಪರಿಪೂರ್ಣತ್ವ ಇಲ್ಲದಿರುವುದರಿಂದ ನಮ್ಮಿಂದ ಪರಮಾತ್ಮ ಜಿಜ್ಞಾಸ್ಯನಾಗಿದ್ದಾನೆ. ಅಥಾತೋ ನಮ್ಮಲ್ಲಿ ಈ ರೀತಿಯಾಗಿ ಏನು ಜನ್ಮಾಧಿಕರಣವನ್ನು ಮುಗಿಸಿದ ನಂತರ ಜಗಜ್ಜನ್ಮಾದಿ ಕಾರಣತ್ವ ಪರಮಾತ್ಮ ಲಕ್ಷಣ ಅಂತ ಹೇಳಿ ಇದು ಪ್ರಮಾಣಗಳು ಏನು ಅಂತ ಇದೇ ಜಗಜ್ಜನ್ಮಾದಿ ಕಾರಣ ಜಗತ್ತು. ಎಷ್ಟು ಕೊಡಬೇಕು ಪ್ರಮಾಣ? ಯಥೋ ಇಮಾನಿ ಭೂತಾನಿ ಜಾಯನ ಆಕಾಶ ಪ್ರಮಾಣ ಯಹುತ್ ಧಾತು ಪೃಥಿವಿ ಮುತಜ್ಜಾಮೇಕೋ ದಾಧಾರ ಭೋನ ಎರಡೈದು ತಗೋ. ಅವರು ನಾ ಕರೆ ಆದರೆ ನಾವು ಶೈವಾದಿ ಆಗಮಗಳ ಶಿವಾಗಮ, ಆ ಶಿವಾಗಮಗಳಲ್ಲಿಯೂ ಶಿವ ಸರ್ವೋತ್ತಮ ಜಗಜ್ಜನ್ಮಾದಿ ಕಾರಣ ಅಂತ ಅವು ಆಗಮಗಳೇ. ಮತ್ತು ಆ ಆಗಮಗಳಲ್ಲಿ ಶಿವ ಸರ್ವೋತ್ತಮತ್ವ ಹೇಳಿದಾಗ ಸರ್ವೋತ್ತಮ ವಸ್ತು ಇಬ್ಬರು ಹೆಂಗೆ ಒಬ್ಬೆ ಆದ್ದರಿಂದ ನಮ್ಮ ಶಿವ ಸರ್ವೋತ್ತಮ ಅಂತ ನಾವು ಅಂತೇಳಿ ನೀವೇನು ನಿಮ್ಮ ಅಭಿಪ್ರಾಯ ಇಲ್ಲ? ಅಪ್ರಮಾಣಗಳು ಹೇಳಿಬಿಟ್ಟ ಶಿವ ಅಪ್ರಮಾಣಗಳವೆಲ್ಲ ಅಪ್ರಾಮಾಣಿಕವಾದಂಥ ಆಗಂಗಿಲ್ಲ. ಅಪ್ರಮಾಣ ಯಾಕಾಗ ಪ್ರಮಾಣ ಶೈವಾಗಮ ಪ್ರಮಾಣ ಹೆಂಗೆ ಹೇಳ್ತಾನ? ಶೈವಾಗಮಗಳಲ್ಲಿ ಇಂತಿಂತಹ ಯಜ್ಞ ಹೋಮ ಹವನ ಶಿವಪೂಜಾ ಇದೆಲ್ಲ ಮಾಡಿದರೆ
ಇಂತಿಂಥ ಫಲ ಬಂತು ಅಂತ ಮಹಾದೇವನಿಗೆ ನಿರಂತರ ಅಭಿಷೇಕ ಮಾಡಿಸಿ ಬಿಲ್ವಪತ್ರಾರ್ಚನೆ ಮಾಡಿಸ್ಬಿಟ್ಟಿದ್ದಾರೆ. ಒಳ್ಳೆ ಮಕ್ಕಳಾಗ್ತದೆ ಆಗಿದೆ. ಅವನ ಹೆಸರೇ ಆಶುತೋಷ. ಭಾಳ ಬೇಗನೆ ಹೊಳಿತಾನೆ ಶಿವ. ಇವೆಲ್ಲ ಮಾಡಿದ್ರೆ ಶಿವೋಪಾಸನ ಮಾಡುವುದರಿಂದ ಫಲ ಬಂದದ್ದು ಕಂಡತ್ತೇವೆ. ಶೈವಾದ್ಯಾಗಮ ಸಂಪ್ರಾಪ್ತ ದುಷ್ಟಗೇನ ಫಲೇನ ಅಲ್ಲಿ ಅನ್ವಯ. ಶೈವಾದಿ ಆಗಮಗಳ ಉಪಾಸನದಿಂದ ಫಲ ದುಷ್ಟಾಗಿದೆ. ಏನಾಗಿದೆ? ಫಲ ದುಷ್ಟಾಗಿದೆ. ಎಷ್ಟೋ ಮಂದಿಗೆ ಫಲ ಸಿಕ್ಕಲ್ಲ. ಮುಂದೇನು? ತದ್ವಾಕ್ಯೋಪಮಯ ಅನ್ಯಚ್ಚ ಪ್ರಮಾಣತ್ತೇನು. ಅದರಂಗೆ ಅಂತೂ ಶಿವಾಗಮದಲ್ಲಿ ಹೇಳಿದ ಪ್ರಮಾಣ ಆಯ್ತೋ ಇಲ್ಲ, ಶಿವೋಕ್ತವಾದ ಪ್ರಮಾಣ ಆಯ್ತೋ ಇಲ್ಲ. ಅದರಂಗೆ ಶಿವೋ ಜಗತ್ಕರ್ತ, ಶಿವಗಣ ಗುಣಪರಿಗುಣ ಅಂತ ಅದೇ ಶಿವಗಣ ಹೇಳ, ಅದು ಪ್ರಮಾಣ ಆಗಲಿ. ಇದರಂಗೆ ಒಂದು ಕಡೆಗೆ ಒಬ್ಬನ ವಾಕ್ಯ ಪ್ರಮಾಣ ಆದ್ರೆ ಇನ್ನೊಂದು ಹಿಡಿದು ಪ್ರಮಾಣ ಅಂತ ಅಂತಿರ್ತೀವಿ. ಅನ್ನ ಒಂದು ಕಡೆ ಬೇಯಿಸಿ ನೋಡ್ತೀವಿ, ಹಾಗೇನಂತ ಅಂತೀವಿ. ಹಂಗೆ ತದ್ವಾಕ್ಯೋಪಮಯ ಅಂದರೆ ಶಿವಾಗಮಗಳನ್ನು ಆರಾಧನಾ ಮಾಡೋದು, ಅನುಸರಣೆ ಮಾಡೋದ್ರಿಂದ ಏನು ಫಲ ಬಂದದ. ಫಲ ಬಂದ ಏನಂದ್ರೆ ಶಿವಾಗಮ ಪ್ರಮಾಣ ಅಂದಂಗೆ. ತದ್ವಾಕ್ಯೋಪಮಯ ಅಂದರೆ ಅದರಂತೇನೆ ಇದೂ ಕೂಡ ಶಿವಾಗಮವೇ ಆಗಿದ್ದರಿಂದ ಪ್ರಮಾಣವಾಗಿದೆ. ನಾವು ಸಣ್ಣ ಇದು ಮಾಡಿದ್ವಿ, ಏನು ಶಿವಾಗಮ ಪ್ರಮಾಣಂ. ಯಾಕೆ? ಪ್ರತ್ಯಕ್ಷ ಫಲ ಪ್ರಾಪ್ತತ್ವ. ಅಲ್ಲಿ ಹೇಳಿದಂತೆ ನಾವು ಫಲ ಸಿಕ್ಕದ್ದರಿಂದ ಪ್ರಮಾಣ. ಅದರಂತಂದು ಶಿವ ಪ್ರಮಾಣಕ್ಕೆ ಆಯ್ತಾ? ಸರಿ. ಶಿವಾದಿ ಜಗತ್ಕರ್ತೃತ್ವ ವಾಕ್ಯಂ, ಶಿವಾದಿಗಳು ಜಗತ್ಕರ್ತ ಎಂಬುವಂತಹ ವಾಕ್ಯ ಪ್ರಮಾಣ ಆಗಿದೆ. ಶಿವವಾಕ್ಯತ್ವ, ಶಿವನ ವಾಕ್ಯ. ಅಲ್ಲಿ ಅಲ್ಲಿ ಹಾಗೆ ಶಿವನ ವಾಕ್ಯ ಪ್ರಮಾಣ ಆಯಿತು. ಹಿಂಗೆ ಇಲ್ಲೂ ಆಗುತ್ತೆ. ತದ್ವಾಕ್ಯ ಉಪಮಯ. ಶಿವೋಪಾಸನ ಮಾಡೋದ್ರಿಂದ ಸಿಕ್ಕಿರ್ತಕ್ಕಂಥ ಏನು ಫಲ ಅದಲ್ಲ, ಅದರಿಂದ ಏನು ಸಿದ್ಧ ಆಯಿತು? ಅದೇ ಕರ್ತೃತ್ವ. ನಮ್ಮನ್ನು ಹಿಂಗೆ ತೊಗೊಂಬರ್ತಾನೆ. ಶಿವಾಗಮಗಳು ಪ್ರಮಾಣ. ಯಾಕೆ? ಅಲ್ಲಿ ಹೇಳಿದಂತೆ ಫಲ ಸಿಕ್ಕಲ್ಲ. ಇದು ಸಿದ್ಧ ಏನಾಗ್ತದ್ರಿಂದ ಶಿವವಾಕ್ಯ ಪ್ರಮಾಣ. ಉಪಮ. ಅದರಂತೆ ಶಿವ ಜಗತ್ಕರ್ತ ಎಂಬ ವಾಕ್ಯ ಪ್ರಮಾಣವಾಗ್ಲಿ. ಅದರಂತೆ ಆ ಶಿವವಾಕ್ಯದ ವಾಕ್ಯ ಅದರಂತೆ ಹೆಂಗೆ ಹೇಳಿದ್ರೆ ಅಲ್ಲಿ ಉಪಾಸನ ಮಾಡಿದ್ರೆ ಈಗ ಫಲ ಸಿಗುತ್ತಂತೇನು ವಾಕ್ಯದಲ್ಲ. ಅದರಂತೆ ಇದು ಶಿವವಾಕ್ಯವೇ ಆಗಿದ್ದರಿಂದ ನೀವೇ ಆಗ ಹೇಳಿದ್ರೆ ಬ್ರಹ್ಮ ಲಕ್ಷಣವು ಸ್ವರೂಪ ಲಕ್ಷಣವಾಗಿದೆ. ವೇದವ್ಯಾಸರ ವಾಕ್ಯವಾಗಿದೆ, ಇತರ ವೇದವ್ಯಾಸರ ವಾಕ್ಯದ ಅಂತವ. ಶೈವಾದ್ಯಾಗಮ ಸಂಪ್ರಾಪ್ತ ದುಷ್ಟಗೇನ ಫಲೇನ ತದ್ವಾಕ್ಯ ಉಪಮಯ ಅನ್ಯಚ್ಚ ಪ್ರಮಾಣ. ಅದರಂತೆ ಶಿವ ಆಗಮದಲ್ಲಿ ಬೇರೆ ಕಡೆಗೆ ಹೇಳಿದ ಶಿವ ಸರ್ವೋತ್ತಮತ್ವ ವಾಕ್ಯವು ಪ್ರಮಾಣ ಇದು ಅನುಮೀಯತೆ ಅನುಮಾನ ಮಾಡ್ತೀವಿ. ಈಶವಾಕ್ಯತ್ವತಃ ಅನ್ನೋದೇ ಹೇತು. ಅಂದ್ರೆ ಶಿವ ಜಗತ್ಕರ್ತ ಇತಿ ವಾಕ್ಯಂ ಪ್ರಮಾಣಂ ಶಿವವಾಕ್ಯತ್ವ ಅನ್ಯಂತ ಶಿವವಾಕ್ಯವತ್ತ ಈ ರೀತಿಯಾಗಿ ದೃಷ್ಟಾಂತವನ್ನು ಮಾಡಿದಾಗ ಶ್ರೀವದಾಚಾರ್ಯರು ಹೇಳ್ತಾರೆ ಇಲ್ಲಪ್ಪ ಇತಿ ಚೇತ್ ತದ್ಗವ್ಯಭಿಚಾರಿ ಅಂದ್ರೆ ಶೈವಾದ್ಯಾಗಮ ಸಂಪ್ರಾಪ್ತ ದುಷ್ಟಗೇನ ಫಲೇನ ತು ತದ್ವಾಕ್ಯೋಪಮಯಾನ್ಯಚ್ಚ ಪ್ರಮಾಣತ್ವೇನು ಮೀಯತೆ ಈಶವಾಕ್ಯತ್ವತಃ ಇತಿ ಚೇತ್ ತದ್ಗವ್ಯಭಿಚಾರಿಣ ಅಂತ ಈ ರೀತಿಯಾಗಿ ಬಂದಾಗ ಓಂ ಶಾಸ್ತ್ರ ನೋಡಪ್ಪ, ಶೈವಾದ್ಯಾಗಮಗಳು ಶಾಸ್ತ್ರವೇ ಅದೇ ಶಾಸ್ತ್ರವೇ ಜಗಜ್ಜನ್ಮಾದಿಕಕ್ಕೂ ಪ್ರಮಾಣ. ನಿಮ್ಮ ಮನೆಯೊಳಗೆ ನಿಮ್ಮ ಓಣ್ಯಾಗ ಯಾರೋ ಒಂದು 2-3 ಹೇಳ್ತಾವೆ, ಅದರಂತೆ ಆಗಿರ್ತಾವೆ. ಅವ್ನು ಹೇಳ್ದಂಗೆ ನೀವು ಮಾಡಿರ್ತೀರಿ, ಆಗಿರ್ತಾವೆ. ಆದ್ದರಿಂದ ಅವರು ಒಂದು ಎಂಟತ್ತು ಹೇಳಿ ಕರೆ ಆಗಿತ್ತು. ಅದಕ್ಕೆ ಅವ್ರೇನು ಹೇಳ್ತಾರೆ ಅಂದರೆ ಈ ಗೋಳ್ಗೆ ಹೊರಟದು ಮಾಲಕ.
ಆಗ ಅವರ ವಾಕ್ಯ ಖರೆ ಅಲ್ಲಿ ಹೆಂಗೆ ವಾಕ್ಯ ಖರೆ ಹಂಗೆ ಇದು ವಾಕ್ಯನೂ ಖರೆ. ಇವರು ಇಡೀ ವಿಜಯಪುರ ಇವರೇ ಮಾಲಕ. ಆ ಉಳಿ ಒಳಗೆ ಅವ್ರು ಹೇಳಿದೆಲ್ಲ ಖರೆ ಆಗಿರ್ತಾರೆ. ನಾನು ಏನು ಮಾಡ್ತೀರಿ ನೀವು ಆ ವಾಕ್ಯ ಅವರ ವಾಕ್ಯ ಹಂಗೆ ಖರೇನೋ ಇದು ಕೂಡ ಅಂತ ಬಂದಾಗ ಏನು ಹೇಳ್ತೀವಿ ಕೇಳಿದೆ, ಇವು ಯಾವ ವಾಕ್ಯಗಳು ಮೂಲಭೂತವಾದ ಸರ್ಕಾರಿ ದಾಖಲೆಗಳ ಅಲ್ಲ. ವೇದ ಶಿವವಾಕ್ಯ ಪ್ರಮಾಣ ಶಾಸ್ತ್ರ ಅಲ್ಲ. ಶಾಸನ ಗೌರ್ಮೆಂಟ್ ಕಾಗದ ಪತ್ರ ಅಲ್ಲ. ಗೆಜೆಟ್ನಾಗ ಬಂದಿಲ್ಲ. ನಿಮಗೇನೋ ವೈಯಕ್ತಿಕ ನಿಮ್ಮ ಉಳಿ ಒಳಗೆ ಸ್ವಲ್ಪ ಏನೋ ಮಾಡಿರಬೇಕು, ಖರೆ ಆಗಿರಬೇಕು ಏನು. ಆದರೆ ಶಾಸ್ತ್ರೀಯತ್ವಾದಾವೆ ಸಾಯಿಬಾಬಾ ಅವರು ಇವರು ಎಷ್ಟೋ ಮಂದಿ ಇದಿರೋದಂತಾರೆ, ಫೋಟೋ ಹಾಕ್ತಾರೆ, ಇದು ಮಾಡ್ತಾರೆ. ಅವೆಲ್ಲ ನಿಮ್ಮ ಒಂದು ಸಣ್ಣ ಪುಟ್ಟ ಒಂದು ಅನುಭವ ಬಂದಿರಬೇಕು ನೀವು ಇದೇನು. ಆದರೆ ಇವರು ದೇವರು ಇವರ ಮಹಾನುಭಾವರು ನಿರ್ಣಯ ಮಾಡೋದು ಶಾಸ್ತ್ರ ಹೊರತು ಇವರ ವಾಕ್ಯಗಳ ಇವೆಲ್ಲ ಪುರುಷ ವಾಕ್ಯದೊಳಗೆ ವಾಕ್ಯ ಅದೇ ಹೇಳ್ತಾರೆ. ಪೌರುಷ ಹೇಳ ಅಲ್ಲ ಪುರುಷ ವಾಕ್ಯ. ಅದರಿಂದ ಶಾಸ್ತ್ರ ಯೋನಿ ಅಂದರೆ ಪ್ರಮಾಣ. ಶಾಸ್ತ್ರಂ ಯೋನಿ ಅಸ್ಯತಿ ಶಾಸ್ತ್ರ. ಶಾಸ್ತ್ರ ಪ್ರಮಾಣಕವಾಗಿದೆ. ಶಾಸ್ತ್ರದ ವೇದ 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 ಹೇಳ್ದ ಋಗ್ಯಜು ಸಾಮ ಸರ್ವಾಸ್ಯ ಭಾರತಂ ಪಂಚರಾತ್ಮಕಂ ಮೂಢರಾಮಾಯಣ ಶಾಸ್ತ್ರಮಿತ್ಯ ವಿಧೇಯತೆ ಅಂತ. ಈಶಾನುಯಾಯನಸ್ತೇಷ ಇದಕ್ಕೆ ಅನುಯಾಯ ಅದು ಶಾಸ್ತ್ರವೇ. ನಿಮ್ಮ ವಾಕ್ಯವು ಶಾಸ್ತ್ರ ಆಗ್ಬೋದು, ಇದಕ್ಕೆ ಅನುಗುಣವಾಗಿತ್ತು. ದುರಾಗಮಾಸ್ತು ವಿಜ್ಞೇಯ ತದನ್ಯ ಇದಕ್ಕೆ ವಿರುದ್ಧ ಅನ್ನೋದು ದುರಾಗಮ. ಅದರಿಂದ ಶಾಸ್ತ್ರಂ ಯೋನಿ ಅಸ್ಯ ಪ್ರಮಾಣ. ಒಂದು ಪ್ರಮಾಣ ಜಗಜ್ಜನ್ಮಾದಿ ಕಾರಣ ವಿಷ್ಣು ಅಂತಲಿಕ್ಕೆ ಶಾಸ್ತ್ರ ಪ್ರಮಾಣ ಆಗಿದ್ದರಿಂದ ಸೇವಾದ್ಯಾಗಮ ಶಾಸ್ತ್ರ ಆಗದೇ ಇರುವುದರಿಂದ ಪ್ರಮಾಣಗಳು ಅಲ್ಲ. ಅಲ್ಲ ಅದು ನಮಗೆ ಅನುಭವ ಬಂದದಲ್ಲ ಅಂತ ತಾತ್ಕಾಲಿಕವಾದಂಥ ಕೆಲವು ಅನುಭವಗಳು ಬಂದಿರಬಹುದು. ಜಗಜ್ಜನ್ಮಾದಿ ಕಾರಣತ್ತಂಥ ದೊಡ್ಡ ವಿಷಯದ ಬಗ್ಗೆ ಪ್ರಮಾಣ ನಿಮ್ಮ ಅನುಭವಕ್ಕೆ ಯಾವುದೋ 3-4 ಅವ್ರು ಹೇಳ್ದಂಗೆ ಆಗಿರ್ತಾರೆ ಹೋಗ್ತಾನೆ ಹಾಗೆ. ತಾವನ್ನು ಮಾತ್ರೇಣ ಜಗತ್ತಿಗೆ ಅವರು ಕರ್ತಾ ಇದ್ದಾರೆ ಎಂಬುವಂಥ ವಾಕ್ಯ ಹೇಳೋದು. ಹಾಗಾಗಿ ನನ್ನ ನಾಳೆ ಪಾಠ ಮಾಡೋಣ.